ನಾವು ಎಂಡ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾ ಇರ್ತಾರೆ ಎಲ್ಲ ಜನಗಳು. ಎಂಡ್ ಆಫ್ ದ ವರ್ಲ್ಡ್ ಯಾವ್ದು ಗೊತ್ತಾ? ಒಂದು 30 ಫ್ಲೋರಿನ ಉದ್ದ ಬಿಲ್ಡಿಂಗ್ ಅಷ್ಟು ದೊಡ್ಡದು ಐಸ್ಬರ್ಗ್ ಇದೆ ಅಂದರೆ ನಂಬ್ತೀರಾ? ಯೂಶಲಿ ನಾವಿವಾಗ ಏನಂತಿದ್ವಿ, ಈ ಗ್ಲೋಬಲ್ ವಾರ್ಮಿಂಗಲ್ಲಿ ಐಸ್ಬರ್ಗ್ ಎಲ್ಲ ಕರಗ್ತಾ ಇದೆಯಪ್ಪ ಅಂತ ಹೇಳ್ತಾ ಇದೀವಿ. ಆದರೆ ಈ ಜಾಗದಲ್ಲಿ ಐಸ್ಬರ್ಗು ಗ್ರೋ ಆಗ್ತಾ ಇದೆಯಂತಪ್ಪ. ಇಂಥ ಅದ್ಭುತವಾದ ಜಾಗ ಬರೀ 10,000 ಇರೋ ಜನ ಅಷ್ಟೇ ಆ ಹಳ್ಳಿಲಿ. ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಎಂಡ್ ಆಫ್ ದ ವರ್ಲ್ಡ್ ಅಂತಾರೆ ಅಂಥ ಜಾಗಕ್ಕೆ ನಾವು ನಿಮಗೆ ಫ್ಲೈಟಿಗೆ ಕರ್ಕೊಂಡು ಹೋಗ್ತೀವಿ. ಬನ್ನಿ ಹೋಗೋಣ ಎಲ್ ಕಫಾತೆಗೆ. ನಾವು 2 ದಿನದ ಮುಂಚೆನೇ ಈ ಜಾಗಕ್ಕೆ ಹೋಗಬೇಕಾಗಿತ್ತು. ಆದರೆ ಒಂದಿನ ಫ್ಲೈಟ್ ಕ್ಯಾನ್ಸಲ್ ಆಯಿತು. ದ ರೀಸನ್ ಈಸ್ ಬಿಕಾಸ್ ಟೆಂಪ್ರೇಚರ್, ವೆದರ್ ಕಂಡೀಷನ್ಸಿಂದ ಸಖತ್ ಕೋಲ್ಡ್ ಇರುತ್ತಲ್ಲಿ. ವೆದರ್ ಕಂಡೀಷನ್ ಗಾಳಿ 100 km/h ಇರುತ್ತಂತೆ. ಸೊ ಇವತ್ತು ಕಾಲ ಕೂಡ ಬಂತು, ವೆದರ್ ಕಂಡೀಷನ್ಸ್ ಎಲ್ಲ ಚೆನ್ನಾಗಾಗಿ ಫ್ಲೈಟ್ ಹೋಗೋಕ್ಕಲ್ಲಿಗೆ. ಆ್ಯಕ್ಚುಲಿ ನಾವು ಬೋನಸ್ ಆರಿಸ್ಗೆ ಬಂದಿದ್ದೆ ಶಾರ್ಟ್ ಲೇಯರ್ಗೆ, 1-2 ದಿನ ಇರಕ್ಕೆ ಬಿಟ್ಬಿಟ್ಟು ಹೋಗೋಕ್ಕೆ ಮಾತ್ರ. ಬಟ್ ಈ ವೆದರ್ ಕಂಡೀಷನ್ಸ್ದ ಫ್ಲೈಟ್ ಕ್ಯಾನ್ಸಲ್ ಆಗಿ 4-5 ದಿನ ಬೋನಸ್ ಆರಿಸಲ್ ಕಳೆದು ನಾವು ಇವತ್ತು ಹೋಗ್ತಾ ಇದ್ದೀವಿ. ಟೈಮ್ ಈಗ ಎಕ್ಸಾಕ್ಟ್ಲಿ ಬೆಳಗ್ಗೆ 4:15. 4:15ಗೆ 3 ಗಂಟೆಗೆ ಇದು ಏರ್ಪೋರ್ಟಿಗೆ ಬಂದಿದ್ದೀವಿ. ಸೊ ಇದೇ ಫ್ಲೈ ಬಾಂಡಿ. ಇದು ಬಂದ್ಬಿಟ್ಟು ಇವ್ರದ್ದೇ, ಅರ್ಜೆಂಟೀನಾ ಅವ್ರದ್ದೇ ಫ್ಲೈಟ್. ಇದು ಚೆನ್ನಾಗಿದೆ ಅನಿಸುತ್ತೆ. ನೋಡೋಣ, ಚೆಕ್ಕಿನ್ ಆಗಿಬಿಟ್ಟು ಪ್ರಪಂಚದ ಮೂಲೆಗೆ ಹೋಗಿ ರೆಡಿನಾ ಆಶಾ? ಆ್ಯಕ್ಚುಲಿ ತುಂಬ ರೆಡಿ, ಫುಲ್ ಎಕ್ಸೈಟ್ ಆಗಿದ್ವಿ, ಕಾದು ಕೊನೆಗೆ ಹೋಗ್ತಾ ಇರೋದು. ಆದರೆ ಏನಪ್ಪ ಅಂತೇಳಿದ್ರೆ 3.5 ಅವರ್ ಅರ್ಜೆಂಟೀನಾ ಎಲ್ಲಿ ಯಾವುದೋ ತುದಿಗೆ ಹೋಗ್ತಾರದು ನಾವು. ಎಂಡ್ ಆಫ್ ಸೌತ್ ಅಮೆರಿಕನ್ ಕಾಂಟಿನೆಂಟ್ಗೆ ಹೋಗ್ತಾ ಇರೋದು ನಾವು. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೇ ಆಗಸ್ಟ್ 25ನೇ ತಾರೀಕು ನಾವು ಜಪಾನ್ ಗ್ರೂಪ್ನ ಆರ್ಗನೈಸ್ ಮಾಡಿದ್ದೀವಿ. ಟೋಕಿಯೋ, ಕಿಯೋಟೋ, ಒಸಾಕಾ, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಹಿರೋಶಿಮಾ ಕೂಡ ತೋರಿಸ್ಕೊಂಡ್ಬರ್ತೀವಿ. ಬೇಗ ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಜಪಾನ್ ಗ್ರೂಪ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಆಗಸ್ಟ್ 25ನೇ ತಾರೀಕು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಜಪಾನ್ ಕಡೆ ಹೋಗ್ತಾ ಇರೋಣ. ನಾವೇನು ಮಾಡಿದ್ವಿ ಗೊತ್ತಾ? ಆ್ಯಕ್ಚುಲಿ ನಮ್ದಿರೋದು ಬರೀ 20 kg ಅಷ್ಟೇ ಇಲ್ಲಿ. ಬಟ್ ನಾವು ಬರ್ಬೇಕಾದ್ರೆ ತೊಗೊಂಬಂದಿದ್ದು 23 kg ಇತ್ತು. ಆದರೆ ಗುಡ್ ಥಿಂಗ್ ಏನು ಮಾಡಿದ್ವಿ ಅಂದರೆ ಅಪ್ಗ್ರೇಡ್ ಮಾಡ್ಕೊಂಡ್ಬಿಟ್ವಿ ನಮ್ಮ ಬ್ಯಾಗೇಜ್ನ. ಕಮ್ಮಿ ದುಡ್ಡಿಗೆ ಅಪ್ಗ್ರೇಡ್ ಆಯ್ತು ನಮಗೆ. $5ಗೆ 5 kg ಕೊಟ್ಟರು. ಅಂದರೆ 1 kgಗೆ $100 ಎಕ್ಸ್ಟ್ರಾ. ಸಾಕು, ವರ್ತು ನಮಗೆ. ಆ್ಯಕ್ಚುಲಿ ಯಾವ ಏರ್ಲೈನ್ಸ್ ಕೊಟ್ಟಿಲ್ಲ ಇಷ್ಟು ಕಮ್ಮಿಗೆ. ಏನಾಯ್ತು? 26.5. ಹೌದಾ? ನೋಡೋಣ ಏನು ಹೇಳ್ತಾರೆ ಅಂತ. ದಿಂಚುನು ಇಷ್ಟೊಂದು ಭಾರ ಆಗೋಯ್ತು. ಇದು 23 kg ಇದೆ, ನಂದು ಅದು 26.5 kg ಆಗ್ಬಿಟ್ಟಿದೆ. ಚಿನ್ನು ಅವ್ರೇನು ಕೇಳಲೇ ಇಲ್ಲ ಪಾಪ. ಆ್ಯಕ್ಚುಲಿ ಏನು ಕೇಳಲೇ ಇಲ್ಲ ನಮಗೆ. ನಾವು ಅಪ್ಗ್ರೇಡ್ ಮಾಡಿಸಿದ್ವಲ್ಲ ಅದಕ್ಕೋಸ್ಕರ. ಆ್ಯಕ್ಚುಲಿ ಒಂದು ಬ್ಯಾಗಲ್ಲಿ 26.5 kg ಇತ್ತು, ಇನ್ನೊಂದು ಬ್ಯಾಗಲ್ಲಿ 23 kg ಇತ್ತು. ನಾವು 25 kg ತೊಗೊಂಡ್ವಿ. ಸದ್ಯಕ್ಕೆ ಏನೂ ಕೇಳಿಲ್ಲ, ಅಲ್ಲಿಗೆ ಬ್ಯಾಲೆನ್ಸ್ ಆಗೋಯ್ತು. ಆ್ಯಕ್ಚುಲಿ ನಾವು ಯಾವತ್ತೂ ಕಮ್ಮಿನೇ ತರೋದು. ಅಲ್ಲಿ ಬ್ರೆಜಿಲಲ್ಲಿ ಸ್ವಲ್ಪ ಚಪ್ಪಲಿಗಳು, ಕಾಫಿ ಬೀಜಗಳು ಜಾಸ್ತಿ ಆಗೋಯ್ತು. ಡೊಮೆಸ್ಟಿಕ್ ಡಿಪಾರ್ಚರ್ಸೇ ಮಜಾ ಗುರು. ಪುಟಾಣಿ ಇಲ್ಲಿರೋದೇ 3 ಮತ್ತೊಂದು ಗೇಟು ಈ ಏರ್ಪೋರ್ಟಲ್ಲಿ. ಎಕ್ಸಿಟ್ ಆಗಿದ್ರೆ ಫುಲ್ಲು ಜನ. ಇಲ್ಲೇ ಗೇಟು ಚಿನ್ನು, ಇದೇ ಗೇಟು. ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಆಶಾ. ಹೌದು, ಮತ್ತೇನು ಮಾಡೋದು? ಇನ್ನು 2 ಅವರ್ ಐತೆ ಫ್ಲೈಟ್ಗೆ. ಇಷ್ಟೇ ಇರೋದು ಗುರು. ಹಿಂಗೆ ಸ್ಟಾರ್ಟಾಗಿ ಹಿಂಗೆ 3 ಮತ್ತೊಂದು ಗೇಟು. ಅಪ್ಪ ಬಂದರು. ಒಂದು ಬಂಡಿ ದೂರ ಕರ್ಕೊಂಬಂದರು. ಆ್ಯಕ್ಚುಲಿ ಇದು ಫ್ಲೈಟ್ ಹತ್ರಕ್ಕೆ. ಡೊಮೆಸ್ಟಿಕ್ ಡಿಪಾರ್ಚರ್ಸ್ ಅಂದರೆ ಹಿಂಗೆ ಅನಿಸುತ್ತೆ ಗುರು. ಇಷ್ಟೊತ್ತಕ್ಕೆ ಅವ್ರು ವೆಯ್ಟ್ ಮಾಡಿಸಿದ್ದು ನೋಡಿದ್ರೆ ಅಲ್ಲಿಗೆ ಡೈರೆಕ್ಟಾಗಿ ಹೋಗ್ಬಿಡ್ಬೋದಾಗಿತ್ತು. ನಮ್ಮದು 10 ಫ್ಲೈಟ್ ನಮ್ಮದು. ಫ್ಲೈ ಬಾಂಡಿ ಅಂತ ಇದೆ, ಅದು ಆ್ಯಂಡೆಸ್ ಅಂತ ಇದೆ. ಕೊಲಾಬ್ರೇಷನ್ ವರ್ಕ್ ಮಾಡ್ತಾರೆ ಅವರೆಲ್ಲ. ಮೊನ್ನೆ ಯಾವುದೋ ಏರ್ ಇಂಡಿಯಾ ಫ್ಲೈಟ್ ಎಲ್ಲೋ ಹೋಗಿ ಕೆನಡಾಗೆ ಹೋಗ್ಬಿಟ್ಟಿದ್ದಂತೆ, ವಾಪಸ್ ಕಳಿಸಿದ್ರಂತೆ. ನಾವು ಯಾವುದೋ ಜಾಗಕ್ಕೆ ಹೋಗಿಬಿಡ್ತೇವೆ. ಆಮೇಲೆ ಚೆನ್ನಾಗಿದೆ. ಬೆಳಗ್ಗೆ ಟೈಮ್ ಈಗ 7 ಗಂಟೆ ಎಕ್ಸಾಕ್ಟ್ಲಿ. ಸೂರ್ಯ ಇವಾಗ ಉದಿಸ್ತಾ ಇದ್ದಾನೆ. ಇದು ಆ್ಯಂಡೆಸ್ ಏರ್ಲೈನ್ಸ್ ಅಂತೆ, ಆ್ಯಂಡೆಸ್ ಅರ್ಜೆಂಟೇನಿಯನ್ ಏರ್ಲೈನ್ಸ್. ಅಲ್ಲಿ ಇಷ್ಟೊಂದು ಜನ ಬಂದ್ಬಿಟ್ಟು ಬೋರ್ಡ್ ಆಗಿಬಿಟ್ಟವ್ರೆ. ನಾನು ನಮ್ಮದೇ ಫಸ್ಟ್ ಬಸ್ ಅಂದ್ಕೊಂಡಿದ್ದೆ. ಅಷ್ಟೇ. ಹೆಂಗಿದೆ ಡೊಮೆಸ್ಟಿಕ್ಕು? 3 ಅವರ್ ಫ್ಲೈಟು ಗುರು, ಅದು ಕೂಡ ಚಿಕ್ಕದಲ್ಲ. ಇದೇ ಸೆಪ್ಟೆಂಬರ್ 22ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. 10 ದೇಶ 12 ದಿನಗಳು. ಜರ್ಮನಿ, ಫ್ರಾನ್ಸ್, ನೆದರ್ಲೆಂಡ್ಸ್, ಸ್ವಿಟ್ಜರ್ಲೆಂಡ್, ಆಸ್ಟ್ರಿಯಾ, ಲುಕ್ಸಂಬರ್ಗ್, ಇಟಲಿ, ಲಿechtenstein ಈ 10 ದೇಶಗಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ನಿಮಗೆ ಸೇಫಾಗಿ
ಯುರೋಪಿಗೆ ಕರ್ಕೊಂಡೋಗಿ ಎಲ್ಲ ದೇಶಗಳ್ನ ತೋರಿಸ್ಕೊಂಡು 12 ದಿನಗಳ ಕಾಲ ಸೇಫಾಗಿ ಬೆಂಗಳೂರು ಏರ್ಪೋರ್ಟ್ಗೆ ವಾಪಸ್ ಕರ್ಕೊಂಬಂದುಬಿಟ್ಬಿಡ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮು ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ಬೇಗ ಸ್ಲಾಟ್ಗಳು ಖಾಲಿ ಆಗ್ತಾಯಿದೆ. ಆ್ಯಕ್ಚುಲಿ ಫ್ಲೈಟ್ ಬಂದ್ಬಿಟ್ಟು 3.5 ಅವರು ಬೆಳಗ್ಗೆ ಆಗಿರೋದ್ರಿಂದ ಆರಾಮಾಗಿ ನಿದ್ದೆ ಮಾಡಿಬಿಡ್ತೀವಿ. ಆ್ಯಕ್ಚುಲಿ ನಾವು ಬುಕ್ ಮಾಡಿದ್ದು ಫ್ಲೈ ಬಾಂಡಿ ಏರ್ವೇಸ್ ಅಂತ. ಮೋಸ್ಟ್ಲಿ ಇವ್ರು ಫ್ಲೈ ಬಾಂಡಿ ಅವರು ಮತ್ತು ಇವರು ಯಾವುದೋ ಇದು ಅರ್ಜೆಂಟೀನಿಯನ್ ರೇಂಜ್ ಎರಡೂ ಸೇರ್ಕೊಂಡು ಒಟ್ಟಿಗೆ ಮಾಡ್ತಾರೆ. ಯೂಶ್ವಲಿ ಈಗ ಮಾಡ್ತಾರೆ, ಯಾಕಂದರೆ ಲೆಸ್ ಹೋಗೋ ಡೆಸ್ಟಿನೇಷನ್ಸ್ ಇರುತ್ತಲ್ಲ, ಜಾಸ್ತಿ ಜನ ಹೋಗಲ್ವಲ್ಲ, ಅದ್ರ ಕಡೆ 2-3 ಫ್ಲೈಟವ್ರು ಒಟ್ಟಿಗೆ ಸೇರಿಕೊಂಡು ಒಂದು ಕಡೆ ಡೆಸ್ಟಿನೇಷನ್ಸ್ ಕರ್ಕೊಂಡು ಹೋಗ್ಬಿಡ್ತಾರೆ. ಫ್ಯೂಯಲ್ ಸೇವಿಂಗ್ ಕೂಡ ಆಗುತ್ತೆ ಮತ್ತು ಒಂದು ಇದು ಎನರ್ಜಿ ಸೇವಿಂಗ್ ಕನ್ಸಂಪ್ಷನ್ ಕೂಡ ಇದಾಗುತ್ತೆ ಇವ್ರದ್ದು. ಮತ್ತು ಇದೇ ಥರ ಅಲ್ಲ, ಇನ್ನೊಂದು ಎಲ್ಎಸ್ ನೋಡಿದ್ದೀವಿ ಹೆಂಗೆ ಅಂದರೆ ಬಸ್ ಥರ ಬರುತ್ತೆ, ಒಂದು ಕಂಟ್ರಿಗೆ ನಿಲ್ಲಿಸುತ್ತೆ, ಒಂದು ಕಂಟ್ರಿ ಜನ ಆ ಫ್ಲೈಟಲ್ಲಿ ಆಲ್ರೆಡಿ ಇರ್ತಾರೆ, ಮತ್ತು ಆ ಫ್ಲೈಟ್ಗೆ ಜನ ತುಂಬಿಸ್ಕೋತಾರೆ, ಮತ್ತೆ ಕರ್ಕೊಂಡು ಹೋಗ್ತಾರೆ. ಸೊ ಏನೇನೋ ಈ ಆಫ್ರಿಕಾದಲ್ಲಿ ಈ ಫ್ಲೈಟ್ ಹಂಗೆ ಅನ್ಸುತ್ತೆ, ಬರೋಕ್ಕೂ ಮುಂಚೆ ಜನ ಇದ್ರು ಅಲ್ಲೇ ಇದ್ರು ಇಲ್ಲ ತುಂಬ ಬಸ್ಗಳು ಹೋಯಿತು ಆ್ಯಕ್ಚುಲಿ. ಓಕೆ, ಆ್ಯಕ್ಚುಲಿ ಈ ಡೆಸ್ಟಿನೇಷನ್ಗೆ ಜನಗಳು ಹೋಗೋದೇ ತುಂಬ ಕಮ್ಮಿ. ವಾರಕ್ಕೆ 2 ಫ್ಲೈಟು ಇರೋದು. ಆಮೇಲೆ ಎಲ್ಲ ಫ್ಲೈಟ್ ಅವರು ಸೇರಿಸ್ಕೊಂಡು ಒಂದೇ ಫ್ಲೈಟಿಗೆ ತಗೊಂಡೋಗಿ ತುಂಬಿಸ್ತಾರೆ. ಎಕ್ಸ್ಪ್ರೆಸ್ ಹೆಂಗಿದೆ ಆಶಾ ಇದ್ರದ್ದು? ಸಾಕಾಗಿದೆ. ಆದರೂ 3 ಅವರ್ಗೆ ಕಮ್ಮಿನೇ ಆಯಿತು ಆ್ಯಕ್ಚುಲಿ. ಕಮ್ಮಿ ದುಡ್ಡು ಕೊಟ್ಟಿಲ್ಲ ಗುರು ನಾವು. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಕಿರಣ್ ಹೇಳ್ದಂಗೆ ಇಲ್ಲಿ ಸಖತ್ತು ಕಮ್ಮಿ ಫ್ಲೈಟ್ಸು ಓಡೋದು, ವಾರಕ್ಕೆ 2 ಫ್ಲೈಟ್ಸು. ಆಮೇಲೆ ಚೆನ್ನಾಗಿ ಬಿಡ್ಬೋದಾಗಿತ್ತು. ನೋಡಿ ನನ್ನ ಕಾಲು ಮೇಲೆ ಕಲಾಕೊಂಡು ಕೂತ್ಕೊಂಡ್ರೆ ಇದಕ್ಕೆ ನನ್ನ ಕಾಲು ಹಿಟ್ಟು ತಡೆಯುತ್ತದು, ಅದಕ್ಕೋಸ್ಕರ ಪರವಾಗಿಲ್ಲ. ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಅಂತ ಏನಿಲ್ಲ, ಹಳೇ ಫ್ಲೈಟು, ಹೋದ್ರೆ ಸಾಕು ಗುರು, ಇಂಜಿನ್ ಚೆನ್ನಾಗಿದ್ರೆ ಸಾಕು, ಅದು ಇಂಪಾರ್ಟೆಂಟು. 3 ಅವರ್ಗೆ ಓಕೆ. ಆ್ಯಕ್ಚುಲಿ ನಾವು ಕೊನೆ ಮೂಮೆಂಟಲ್ಲಿ ಬುಕ್ ಮಾಡಿದ್ದಕ್ಕೆ ಜಾಸ್ತಿ ಫ್ಲೈಟ್ ಪ್ರೈಸು, ಆದರೆ 3 ಅವರ್ಗೆ ಸಾಕು. ಇಷ್ಟು ಅದ್ಭುತವಾಗಿರೋ ಲ್ಯಾಂಡ್ಸ್ಕೇಪ್ನ ನಾನು ಲೈಫಲ್ಲಿ ನೋಡಿಲ್ಲ. ಏನು ಅಮೇಝಿಂಗ್ ಆಗಿದೆ ಲ್ಯಾಂಡ್ಸ್ಕೇಪ್. ಪಟಗೋನಿಯಾ ರೀಜನ್, ಈ ರೀಜನ್ ಬಂದು ಪಟಗೋನಿಯಾ ರೀಜನ್ ಅಂತಾರೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಮಗೆ ಚೆನ್ನಾಗಿರುತ್ತೆ, ನಾರ್ಮಲ್ ಆಗಿರುತ್ತೆ ಅಂದ್ಕೊಂಡೆ. ಒಂದು ಟೈಮ್ ಬಂತು, ಸೇಮ್ ನಮಗೆ ಚಂದ್ರ ಹಿಂಗೆ ಕಾಣಿಸುತ್ತಲ್ಲ ಹಾಗೆ ಕಾಣಿಸ್ತಾ ಇತ್ತು. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಮರುಭೂಮಿ ಥರ ಕಾಣಿಸ್ತಾ ಇದೆ. ಸ್ವಲ್ಪ ದೂರದಲ್ಲಿ ಲೇಕು. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ದೂರ ನೋಡಿದ್ರೆ ಫುಲ್ಲು ಸ್ನೋ ಕ್ಯಾಪ್ಡ್ ಅಲ್ಲ, ಫುಲ್ಲು ಸ್ನೋ ಮೌಂಟೇನ್ಗಳೇ. ಇವಾಗ ಆ್ಯಕ್ಚುಲಿ ಸಮ್ಮರ್ ಇದು ಹೇಳಬೇಕು ಅಂದರೆ. ನಾನು ಅವರ ಟೀ ಶರ್ಟ್ ಹಾಕೊಂಡು ಕೂತ್ಕೊಂಡಿದ್ದೆ, ಫುಲ್ ಚಳಿಯಾಗೋಯ್ತು, ಜಾಕೆಟ್ ಹಾಕೊಂಡ್ಬಿಟ್ಟಿದ್ದೀನಿ. ಇವಾಗ ಟೆಂಪ್ರೇಚರು ನಾವು ಇಳಿಬೇಕಾದ್ರೆ, ನಾವು ಹತ್ತಬೇಕಾದ್ರೆ ಅಲ್ಲಿ ಬ್ಯೂನಸ್ ಏರೀಸಲ್ಲಿ 30 ಡಿಗ್ರಿ ಇತ್ತು. ಇವಾಗ ಆಲ್ಮೋಸ್ಟು -1 -2 ಹೋಗ್ತೀವಿ. ಒಂದು ಟೈಮ್ ಇತ್ತು, ಆಗ್ತೀನಿ ನೋಡಿ ಕ್ಲಿಪ್ಪು, ಆ ಚಂದ್ರದಲ್ಲಿ ತೂತು ಬಿದ್ದಿರುತ್ತೆ ಗೊತ್ತಾ, ಆ ಥರ ಎಲ್ಲ ಇತ್ತು ಆ್ಯಕ್ಚುಲಿ ಒಂದು ಸೀನ್ರಿ. ಒನ್ ಆಫ್ ದ ಬೆಸ್ಟ್. ಓ ವಾವ್ ಮ್ಯಾನ್, ಅಮೇಝಿಂಗ್ ಆಗಿದೆ ಇದಂತೂ. ಈ ಥರ ವ್ಯೂ ನೋಡಿಲ್ಲ ಗುರು ನಾನು. ನನಗೆ ಇದು ಹೆಂಗೆ ಅನಿಸ್ತಿದೆ ಅಂದರೆ, ಫ್ರೀಯಾಗಿ ಯಾವುದೋ ಒಂದು ಫುಲ್ ದೊಡ್ಡ ಸೈಟ್ ಕರ್ಕೊಂಡು ಹೋಗ್ತಾರೆ ನಿಜವಾಗ್ಲೂ. ನನ್ನ ಪ್ರಕಾರ ಏರ್ಪೋರ್ಟು ಅಷ್ಟೇ ಅದ್ಭುತವಾಗಿದೆ ಅನ್ಸುತ್ತೆ. ಅಂದರೆ ಇಂಥ ರೀಜನು ಹೆಂಗಿದೆ ನೋಡಿ, ಅದು ಇಷ್ಟು ಬ್ಲೂ, ನಾವು ಏನು ಕಲರ್ ಅದು ಹೆಂಗೆ ಕಾಣಿಸ್ತೆ ಹಂಗೆ ತೋರಿಸ್ತಾರೆ ನಿಮಗೆ. ಯಪ್ಪ, ಇದೆಲ್ಲ ಗ್ಲೇಷಿಯರ್ ನೀರು ಅನಿಸುತ್ತೆ. ಆ್ಯಕ್ಚುಲಿ ಈ ಫ್ಲೈಟಲ್ಲಿ ವಿಂಡೋ ಸೀಟು ಬರ್ತಿದೆ. ಏನದು ನೀರಾ? ಅವ್ರಿಗೆ ಕಣ್ಣು ತೆಗಿಯೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಸುಂದರವಾಗಿದೆ ಮಾತ್ರ. ಏನಿದು, ಯಾವುದೋ ನಿಜವಾಗ್ಲೂ ಯಾವುದೋ ಗ್ರಹಕ್ಕೆ ಬಂದಂಗೆ ಆಗ್ತಿದೆ ನನಗಂತೂ. ಭೂಮಿ ಎಷ್ಟು ನಿಗೂಢ ಅಲ್ಲ, ಏನೇನೋ ಅಡಗಿಡಿದೆ ಇದರೊಳಗೆ. ನಾನು ಫಸ್ಟ್ ಟೈಮು ಯಾವುದೇ ಫ್ಲೈಟಲ್ಲಿ ಕೂತ್ಕೊಂಡಾಗ ಈ ಥರ ಹೊರಗಡೆ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇರೋದು ವ್ಯೂನ. ತುಂಬ ದಿನಗಳ ಹೋಗಿತ್ತು. Gracias, adiós. Welcome to Calafate. El Calafate. ಭೂಮಿಯ ತುತ್ತ ತುದಿ
ಎಂಡ್ ಆಫ್ ದ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ನನಗೆ ನೀನು ಭೂಮಿಯ ತುತ್ತೋತದಿ ಅಂತಿರೋದಕ್ಕೂ ನಾವು ಬಂದಾಗ ನೋಡಿದ್ದು ಸೀನ್ರಿಗೂ ಎಲ್ಲ ಹೆಂಗಾಗ್ತಿದೆ ಅಂದರೆ ಯಾವುದೋ ಭೂಮಿ ಬಿಟ್ಟು ಬಂದೇ ಬಿಟ್ಟಿದ್ದೀವಿ ಅನ್ನಿಸ್ತಾ ಇದೆ ನನಗಂತೂ. ಫುಲ್ ಎಕ್ಸೈಟ್ ಆಗಿದ್ದೀವಿ. ಇಂಥ ಜಾಗಕ್ಕೆ ಬಂದಾದ್ಮೇಲೆ ಕಿರಣ ನಾವು ಏನು ಮಾಡಬೇಕು ರೋಡ್ ಟ್ರಿಪ್ ಮಾಡಬೇಕಲ್ವಾ? ಎಸ್, ಸಖತ್ ಎಕ್ಸ್ಪೆನ್ಸಿವ್ ಕಾರ್ ಮಾತ್ರ ಇಲ್ಲಿ. ಒಂದು ದಿನಕ್ಕೆ $175 ಅಂದರೆ ಆಲ್ಮೋಸ್ಟು $15,000 ಒಂದು ದಿನಕ್ಕೆ ಕಾರ್ ರೆಂಟ್. ಇದು ನಾವು ಡೊಮೆಸ್ಟಿಕ್ ಆದ್ರಿಂದ ಇಮಿಗ್ರೇಷನ್ ಏನೂ ಇಲ್ಲ. ಬ್ಯಾಗ್ ಎತ್ತಾಕೊಂತ ಕಾರ್ ಎತ್ತಾಕೊಂತ ಹೋಗ್ತಾ ಇರೋದು. ನಾವು ಬೇಗ ಹೋದ್ರು ಬ್ಯಾಗ್ ಬರಬೇಕಲ್ಲ ಬೇಗ. ಚಿನ್ನು ತೋರಿಸೋದೇ ಮರ್ತೋದೆ. ಹೇಳಿದ್ವಲ್ಲ, ಒನ್ ಆಫ್ ದ ಬೆಸ್ಟ್ ಏರ್ಪೋರ್ಟ್ ಇನ್ ದ ವರ್ಲ್ಡ್ ಇದು. ಈ ಥರ ಏರ್ಪೋರ್ಟ್ ನಾವೆಲ್ಲೂ ನೋಡಿಲ್ಲ ಗುರು. ಪಕ್ಕ ನಿಜ. ನಾನು ಕಿರಣ ಅಂತೂ ಯಾವತ್ತೂ ಯೂಶಲಿ ಫ್ಲೈಟ್ ಹತ್ತೋದು ಇಳಿಯೋದು ಎಂಜಾಯ್ ಮಾಡಲ್ಲ ಆ ಸೀನ್ರಿನ ಹೊರಗಡೆ. ಈ ಸತಿ ಅಂತೂ ಫುಲ್ಲು ಹೊರಗಡೆ ನೋಡ್ಕೊಂಡು ಕೂತ್ಕೊಂಡಿದ್ವಿ. ನಾನು ಯಾವುದೋ ಆಫ್ರಿಕಾದಲ್ಲಿ ಅಮೆಝಾನ್ ಫಾರೆಸ್ಟಲ್ಲಿ ಇಳ್ದಂಗೆ ಆಯಿತು. ನಡೀರಿ ಹೋಗೋಣ. ಕಿರಣ ಅಲ್ಲಿ ಇಳಿದ್ವಾ, ಈ ಮೆಟ್ಲು ಇಳಿದ್ವಾ, ಬ್ಯಾಗ್ ಎತ್ಕೊಂಡ್ವಾ, ಅಷ್ಟೇ. ಅಲ್ಲೇ ಹೊರಗಡೆ. ಹೌದಾ? ಸೇಮ್ ಬಸ್ ಸ್ಟಾಪ್. ಅಲ್ಲೇ ಬ್ಯಾಗು ಬಂದ್ಬಿಡ್ತು. ಒಂದೇನು ಹೇಳ್ತಿದ್ದೆ ಬ್ಯಾಗ್ ಬರಲ್ಲ ಅಂತ. ಎಲ್ಲ ಫಾಸ್ಟ್ ಸಪ್ಲೈ ಚಿನ್ನು ಇಲ್ಲಿ ಅಲ್ಲ, ಕಂಪ್ಲೀಟ್ ಫಾಸ್ಟ್. ಎಷ್ಟು ಪುಳ್ಳಾರಿ ಏರ್ಪೋರ್ಟು. ಆದರೆ ಇಂಥ ಚಿನ್ನು ಈ ಜಾಗಕ್ಕೆ ಫ್ಲೈಟೇ ಬರಲ್ಲ, ಜನಗಳೇ ಬರಲ್ಲ. ಇನ್ನು ಏರ್ಪೋರ್ಟ್ ದೊಡ್ಡದು ಮಾಡ್ಕೊಂಡು ಏನು ಮಾಡ್ತಾರೆ ಹೇಳು? ಫಸ್ಟ್ ಟೈಮ್ ಚಿನ್ನು ಎಕ್ಸಿಟ್ ಆಗಿದ ತಕ್ಷಣ ಇಲ್ಲೇ ಇದೆ ನಮ್ದು ಇದು ಯಾವುದು ಅಲ್ಲಮ್ಮ ಎಂಟರ್ಪ್ರೈಸು ನ್ಯಾಷನಲ್. ಇದು ಯಾರೂ ಇಲ್ಲ. 10 ಗಂಟೆ ಆದರೆ ಯಾರೂ ಇಲ್ವಲ್ಲ. ಇವರು ಹರ್ಡ್ಸು, ಯುರೋಪ ಕಾರು, ಆಲ್ವೇಸು. ನಮ್ದು ಇದು ಕ್ಲೋಸ್ ಮಾಡ್ಕೊಂಡವ್ರೆ. ಗೊತ್ತಿಲ್ವಲ್ಲ, ಎಲ್ಲ ಓಪನ್ ಆಗಿದ್ದಾರೆ. ಅಲ್ಲೇನು ವಾಟ್ಸಪ್ದ ಇದು ಸ್ಕ್ಯಾನರ್ ಇದೆ, ವಾಟ್ಸಪ್ ಸ್ಕ್ಯಾನರ್ ಅನ್ಸುತ್ತೆ ನೋಡಿ. ಇದು ಕಿಡ್ಸ್ ಡ್ರಾಪ್ ಆಫು. ಓಕೆ, ಆ ಕಡೆಯಿಂದ ಬಂದು ನೋಡಬೇಕಾ? ಮುಂದೆ ಇರುತ್ತೆ ಅನ್ಸುತ್ತೆ. ನೋಡೋಣ ಹಂಗಾರೆ. ನೋಡೋಣ ಬರ್ತಳಿ. ಯಾಕಂದರೆ ನಮ್ಮದು ಇರೋದು ಇಲ್ಲಿ ರೆಂಟೇ ಕಾರಲ್ಲಿ, ನ್ಯಾಷನಲ್ ರೆಂಟೇ ಕಾರಲ್ಲಿ. ಆದರೆ ಯಾರೂ ಇಲ್ಲಪ್ಪ, ಇಲ್ಲಿ ಖಾಲಿ ಹೊಡಿತೈತೆ. ಅಲ್ಲೇನೋ ಬೋರ್ಡ್ ಬೇರೆ ಹಾಕ್ಕೊಂಡು ಇನ್ನೂ ಬೇರೆ ಕಡೆ ನಾವು ಮೂವ್ ಆಗಿದೆಯಾ? ಇದೇ ನಾವು ಕಾರ್ ರೆಂಟಲ್ಲಿ ಬುಕ್ ಮಾಡಿರೋದು. ನಾವು ಕಾರ್ನ 12 ಗಂಟೆಗೆ ಬುಕ್ ಮಾಡಿದ್ವಿ. ಯಾಕಂದರೆ ಯೂಶ್ವಲಿ ಕಾರ್ ರೆಂಟನ್ನು ನಾವು ಲೇಟಾಗಿ ಬುಕ್ ಮಾಡಬೇಕು. ಅವರು ಯಾರೂ ಇಲ್ವಲ್ಲ, ಯಾರೂ ಬರಲ್ಲ ಅಂತ ಬಾಗಿಲು ಹಾಕ್ಕೊಂಡು ಹೋಗೋರೆ. ಇನ್ನು 12 ಗಂಟೆ ಎಲ್ಲ ರಿಸರ್ವೇಷನ್ನು, 12 ಗಂಟೆಗೆ ಬರ್ತೀವಿ ಅಂತ ಮೆಸೇಜ್ ಮಾಡಿದ್ರು. ಇನ್ನೂ 1 ಅವರ್ ಇದೆ. ಅಯ್ಯೋ, ನಂಗೆ ತರ್ಕೊಳಕ್ಕಾಗ್ತಿಲ್ವೇ? ಏಕೆ? ಹೊರಗಡೆ ಚಳಿ ಇದೆ ಹೊರಗಡೆ. ಒಂದು ಸ್ವಲ್ಪ ಲೈಟಾಗಿ ಚಳಿ ಐತೆ. ಎಷ್ಟು ಟೆಂಪ್ರೇಚರ್ ಗೊತ್ತಾ? -1. ಅದೇ ಬಿಸಿಲಿದೆ ಚೆನ್ನಾಗಿ. ವಿಂಟರ್ಸ್ ಅಂತಾರೆ, ಬಟ್ ಇವಾಗ ಇದು ಸಮ್ಮರ್ ಅಂತ ಕೇಳೋಣ. ಇಲ್ಲಿ ಸಮ್ಮರಲ್ಲೇ ಹಿಂಗೆ ಕತೆ. ಸಮ್ಮರ್ ಇದೆ ಆ್ಯಕ್ಚುಲಿ. ಏನಿದು ಕಾಫಿ ಅಂಗಡಿನೂ ಒಂದು ಇಲ್ಲ ಆಶಾ. ಶಿಷ್ಯ ಕರೆಕ್ಟಾಗಿ ನೀವು 12 ಗಂಟೆಗೆ ಬಂದ ಅಲ್ಲ ಕಿರಣ? ಕರೆಕ್ಟ್ ಟೈಮಿಗೆ ಬಂದರು ಗೊತ್ತಾ? ಇಲ್ಲಿ ಬಂದ್ಬಿಟ್ಟು ಬಂದೆ. ಎಲ್ಲದಕ್ಕೂ ಒಂದೊಂದು ನಿಮಿಷನೂ ₹1 ಕ್ಯಾಲ್ಕುಲೇಟ್ ಮಾಡ್ತಾರೆ ಇವರು. ಕರೆಕ್ಟಾಗಿ 12 ಗಂಟೆ ಕಾರ್ ಡೆಲಿವರಿ ಕೊಡ್ತಾವನೆ. ಹೇಳಿಲ್ವಾ, ಅಷ್ಟೊಂದು ಕಾರ್ ಕಂಪ್ನಿಗಳಿದ್ದಾವೆ, ಅಷ್ಟೊಂದು ಟೂರ್ ಕಂಪ್ನಿಗಳಿದ್ದಾವೆ. ನಮಗೆ ಬಂದ ತಕ್ಷಣ ಈ ನೇಚರ್ನ ಎಂಜಾಯ್ ಮಾಡೋ ಬದಲು ಇವ್ರುಗಳ್ದು ದುಡ್ಡು ಕೊಡೋದೇ ಆಗೋಯ್ತು ಬಂದಾಗಿಂದ. ನನಗೆ ಹೊಟ್ಟೆ ಉರಿತೈತೆ. ಒಂದು ದಿನಕ್ಕೆ $150 ಅಂದರೆ ಆಲ್ಮೋಸ್ಟ್ 15,000. ಆದರೆ ಒಂದಿನ ಕಾರ್ನ ಹೋಟೆಲಲ್ಲೇ ಇಡ್ತೀವಿ. ಯಾಕಂದರೆ ಬೇರೆ ಕಡೆ ಎಲ್ಲೋ ನಾವು ಗ್ರೂಪ್ ಟೂರ್ಗೆ ಬೇರೆ ಕಡೆ ಬೇರೆಯವ್ರ ಟ್ರಾನ್ಸ್ಪೋರ್ಟೇಷನಿಂದ ಹೋಗಬೇಕು. ನಾವು ಒಟ್ಟು 3 ದಿನ ಇರ್ತೀವಿ. 3 ದಿನಕ್ಕೆ $45,000 ಕೊಡ್ತಾರೆ. ನಾವು $450 ಕಾರ್ ರೆಂಟಲ್ಲು. ಏನು ಮಾಡೋಕ್ಕಾಗತ್ತೆ? ಇಂಥ ಸುಂದರವಾದ ಜಾಗ ನೋಡಬೇಕು ಅಂದರೆ ಕಾರ್ ಬೇಕೇ ಬೇಕಲ್ಲ ಚಿನ್ನು? ಥ್ಯಾಂಕ್ ಯು. ಕಾರ್ನ ರೆಂಟ್ ಮಾಡ್ಕೋತೀವಿ. ಆ್ಯಕ್ಚುಲಿ ಇಲ್ಲೇ ಇರೋದು ಅನಿಸುತ್ತೆ. ಇಲ್ಲಿ ಏನಪ್ಪ ಅಂತ ಬರ್ದಿರೋದು ಅಂದರೆ, ಒಂದು ಸ್ಕ್ರ್ಯಾಚ್ ಆಗೋದು ಕೂಡ ಸಖತ್ತಾಗಿ ದುಡ್ಡು ಹಾಕ್ತಾರಂತೆ. ಒಳ್ಳೆ ಕರೆಕ್ಟಾಗಿ ವಿಡಿಯೋ ಮಾಡ್ಕೋಬೇಕು, ಆಮೇಲೆ ಎಲ್ಲ ಕರೆಕ್ಟಾಗಿ ತಂದು ನಿಲ್ಲಿಸ್ಬೇಕಂತೆ. ನಾವು ಕಾರ್ ಇಲ್ಲಿ ತೊಗೊಳ್ತಾ ಇದ್ದೀವಿ, ಆದರೆ ಡ್ರಾಪ್ ಆಫ್ ಬೇರೆ ಕಡೆ ಮಾಡ್ತಾ ಇದ್ದೀವಿ, ಸಿಟಿ ಸೆಂಟ್ರಲ್ಲಿ ಮಾಡ್ತಾ ಇದ್ದೀವಿ. ಆಯಿತು, ಕಾರು ಒಂದು ಅರ್ಧ ಅವರ್ ಆಯಿತು ಚೆಕಿಂಗ್ ಪ್ರೊಸೆಸ್ಗೆ. ಯಾಕಂದರೆ ಎಲ್ಲ ಡೀಟೇಲಾಗಿ ಚೆಕ್ ಮಾಡಿದ್ರು. ಟೋಟಲ್ಲು 3 ದಿನಕ್ಕೆ ಕಾರ್ ರೆಂಟಲ್ಲು $450 ಆಯಿತು. ಆಮೇಲೆ ಡೆಪಾಸಿಟ್ ಬಂದ್ಬಿಟ್ಟು $2,02,000 ಅಂದರೆ ಆಲ್ಮೋಸ್ಟು $1,85,000 ಇಂಡಿಯನ್ ರುಪೀಸು. ಕಾರೇ ತೊಗೊಂಡ್ಬಿಡ್ಬೋದಾಗಿತ್ತು. ಕಾರೇ ತೊಗೊಂಡ್ಬಿಡ್ಬೋದಾಗಿತ್ತು. ಅಕಸ್ಮಾತ್ ಕಾರ್ ಏನಾದರೂ ಫುಲ್ ಡ್ಯಾಮೇಜ್ ಆದರೆ ಅವರೆಲ್ಲ ರಿಕವರಿ ಮಾಡಬೇಕಲ್ಲ. ಎಷ್ಟು ಹೆಂಗೆ ಬರ್ದಿದ್ದಾರೆ ಅವರು ಅಂತ ವಿಡಿಯೋ ಮಾಡ್ಕೊಬೇಕಂತ ಬಿಟ್ಟಾದ್ಮೇಲೆ ಕೂಡ ಅಷ್ಟು ಇದು. ಯಾಕಂದರೆ ಇಲ್ಲಿ ಸಖತ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಹೇಳೋರಿಲ್ಲ ಕೇಳೋರಿಲ್ಲ ಅಲ್ವಾ ಇಲ್ಲಿ. ಒಂಥರ ಬಿಸ್ನೆಸ್ ಏನು ಮಾಡೋಕ್ಕಾಗಲ್ಲ. ಏನಂದ್ರೆ ಗೊತ್ತಾ, ಇಂಥ ಒಳ್ಳೊಳ್ಳೆ ಜಾಗದಲ್ಲಿ ಏನು ಇದಿರಲ್ವಲ್ಲ, ಆಕ್ಸೆಸ್ ಇರಲ್ವಲ್ಲ, ಅಂತ ಕಡೆ ಎಲ್ಲ ಕೊಡಲೇಬೇಕಾಗತ್ತೆ. ಸೊ ಇವಾಗ ಅಣ್ಣನೇ ಬರ್ತಾನೆ. ಅಣ್ಣನೇ ಬಂದ್ಬಿಟ್ಟು ನಮ್ಮ ಕಾರ್ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಂತ ಚೆಕ್ ಮಾಡಿ ತೋರಿಸ್ತಾನೆ. ಇವರೇ ಕಾರ್ ಕೊಡೋರು, ಇವರೇ ಕಾರ್ ಚೆಕ್ ಮಾಡೋರು. ಇಲ್ಲಿ ಬರೋದೇ ಕಮ್ಮಿ ಜನ ಚಿನ್ನು. ಅದಕ್ಕೆ ಎಲ್ಲದಕ್ಕೂ ಸಪ್ರೇಟಾಗಿ ಇಡ್ತಾರೆ. ಹೌದೌದು. ನಂಗೆ ಒಂಥರ ಐಸ್ಲ್ಯಾಂಡ್ ವೈಬ್ಸ್ ಬರ್ತದೆ ಕಿರಣ್. ಐಸ್ಲ್ಯಾಂಡ್ ವೈಬ್ಸಾ? ಯಾಕೆ ದುಡ್ಡು ಜಾಸ್ತಿ ಅಲ್ವಾ ಅದಕ್ಕೋಸ್ಕರ. ಆ್ಯಕ್ಚುಲಿ ಇಂಥ ಜಾಗಗಳಿಗೆ ಬಂದುಬಿಟ್ರೆ ನಾವೇನಾದರೂ ಏನು ಆ್ಯಕ್ಸೆಸ್ ಇರಲ್ಲ ಅಂಥ ಕಡೆ ಬಂದುಬಿಟ್ರೆ ಎಲ್ಲ ಎಕ್ಸ್ಪೆನ್ಸಿವ್ ಇರುತ್ತೆ.
ಸೊ ಒಂದು ಕಾರಿಂದನೇ ಸ್ಟಾರ್ಟ್ ಆಗೋಯ್ತು, ಇಲ್ಲಿಂದನೇ ಎಕ್ಸ್ಪೆನ್ಸಿವ್ ಸ್ಟಾರ್ಟ್ ಆಯಿತು. ಓ ಓ ಓ ಚಿನ್ನು, ಅಷ್ಟೊಂದು ಕೋಲ್ಡ್ ಇದೆ ಕಿರಣ. ಕೋಲ್ಡ್ ಇಲ್ಲ, ವ್ಯೂ ಹೆಂಗಿದೆ ಗೊತ್ತಾ? ಓ ಕೋಲ್ಡ್ ಇದೆ ಗುರು. ಹತ್ತಿಸ್ಬೇಕು ಜೋರಾಗಿ. ಸೊ ಬನ್ನಿ ಇವಾಗ ಕಾರು ಒಟ್ಟಿಗೆ ಚೆಕ್ ಮಾಡೋಣ, ಯಾಕಂದರೆ ಅದೇ ಇಂಪಾರ್ಟೆಂಟು. ಏನು ಓಪನ್ ಜಾಗ ಗೊತ್ತಾ? ಚಳಿ ಇದೆ ಕಿರಣ. ಅದೇನು ಗೊತ್ತಾ, ಇದು ಸಮ್ಮರ್ ಅಂತೆ, ಬಿಸಿಲು ಹೊಡಿತೈತೆ, ಚಳಿನೂ ಆಯ್ತೈತೆ ನನಗೆ. ವಿಂಟರ್ ಸನ್ ಇದೆ ಎಲ್ಲ ಕಿರಣ. ಭಯಂಕರ ಕಾರ್ ಕ್ರಾಶ್ ಆಗಿರೋದು ನೋಡ್ತಾ ಇದ್ದೀನಿ. ಅವಾಗಿಂದ 3-4 ನೋಡಿದೆ ಅಲ್ವಾ? ಅಲ್ಲಿ ನೋಡೋದು ಅಲ್ಲೊಂದು ತಗೊಂಬಂದು ನಿಲ್ಸ್ಬಿಟ್ಟವ್ರು ಹಂಗೆ. ಇಲ್ಲಿ ಕಣ, ಇಲ್ಲಿ ಸೌಂಡ್ ನೋಡೋಣ ಮೀನ್ಸ್ ಹೆವಿ. ಇಟ್ಸ್ ಬೆಟರ್ ಹಿಯರ್. ಹಲೋ ಮೇಡಮ್, ಡ್ಯಾನ್ಸ್ ಆಡ್ಬೇಡಿ, ಏನು ಚೆಕ್ ಮಾಡಬೇಕೀಗ? ಮಸ್ತ್ ಮಲ್ಲೈಕ ಕಾರ್ ಚೆಕ್ ಮಾಡಬೇಕು, ಏನಾದ್ರು ಡ್ಯಾಮೇಜ್ ಆಗಿದೆಯಾ ಅಂತ ಒಂಚೂರಾದರೂ. ಇದೆಲ್ಲ ಟೆಕ್ನಿಷಿಯನ್ ಯಾರು ಗೊತ್ತಾ? ನಮ್ಮ ಆಶಾರಾಣಿ ಅವರು. ಚೆಕ್ ಮಾಡಿ ಮೇಡಮ್ ಫುಲ್ಲು, ಯಾರು ಒಂಚೂರಾದರೂ ಡ್ಯಾಮೇಜ್ ಆಗಿದೆಯಾ ಅಂತ ವಿಡಿಯೋ ಮಾಡ್ಕೊಂಡು ಚೆಕ್ ಮಾಡ್ಕೊಬೇಕು. ವಿಡಿಯೋ ಮಾಡ್ಕೋತೀವಿ, ಅದಕ್ಕೆ ನಾವು ಸೇಫಾಗಿ. ಇದೆಲ್ಲ ಎಷ್ಟೋ ಪೆಟ್ರೋಲ್ ಇವಾಗ ಚೆಕ್ ಮಾಡ್ತಾವನೆ ಎಲ್ಲ. ಚೆನ್ನಾಗಿದೆ ಒಂಥರ ಕಲರ್. ಡ್ಯಾಮೇಜು ಇಲ್ಲ, ಅದು ಡ್ಯಾಮೇಜ್ ಅಲ್ಲ. ಇಲ್ಲ ಇಲ್ಲ. ಓಕೆ, ಭೂಮಿಯ ತುತ್ತ ತುದಿ, ದ ಎಂಡ್ ಆಫ್ ದ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಸೌತ್ ಅಮೆರಿಕಾದ ಸದರ್ನ್ ಮೋಸ್ಟ್ ಪಾಯಿಂಟು ಎಲ್ ಕಫಾತಲ್ಲಿದ್ದೀವಿ. ನನ್ನ ಪಕ್ಕ ನೋಡ್ತಾ ಇದ್ರಲ್ಲ ಲ್ಯಾಂಡ್ಸ್ಕೇಪ್ ಹೆಂಗಿದೆ, ನಮ್ಮ ಕಣ್ಣಾರೆ ನೋಡಿದ್ರೆ ಸಾಕಾ. ನಿಮಗೂ ರೋಡ್ ಟ್ರಿಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಬನ್ನಿ ಹೋಗೋಣ. ನಾವು ಎಲ್ ಕಫಾತೆಯಲ್ಲಿ ಅರ್ಜೆಂಟೀನಾದಲ್ಲಿ ರೋಡ್ ಟ್ರಿಪ್ ಸ್ಟಾರ್ಟ್ ಮಾಡೋಣ. ಇದೇ ನಮ್ಮ ಕಾರು. ಕಾರ್ ಹೆಸರು ಯಾವ್ದು ಗುರು ಇದು? ಫಿಯಟ್ ಕಾರಲ್ಲಿ ರೋಡ್ ಟ್ರಿಪ್ ಸ್ಟಾರ್ಟ್ ಮಾಡೋಣ. ಚಿನ್ನು, ಜೈ ಆಂಜನೇಯ ಅನ್ಕೊಂಡು ರೋಡ್ ಟ್ರಿಪ್ ಸ್ಟಾರ್ಟ್ ಮಾಡೋಣ. ಇವತ್ತು ರೋಡ್ ಟ್ರಿಪ್ ಮಜಾನೋ ಮಜಾ. ಯಾಕಂದ್ರೆ ಹೊರಗಡೆ ಫುಲ್ ಬಿಸಿಲಿದೆ, ಚಳಿ ಇದೆ, ಗಾಳಿ ಇದೆ, ಎಲ್ಲನೂ ಇದೆ. ಸೊ ಸೀನ್ರಿ ಮಾತ್ರ ಸೂಪರ್ ಆಗಿರುತ್ತೆ. ನಾವೇನು ಹೇಳೋದು, ಬನ್ನಿ ನಮ್ಮ ಗೋಪ್ರೋ ರೆಡಿ ಆಗಿದೆ, ತೋರಿಸ್ಕೊಂಡು ಕರ್ಕೊಂಡು ಹೋಗೋದೇ ಇವಾಗ ರೋಡ್ ಟ್ರಿಪ್ಗೆ. ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೋ ನಿಮ್ಮ ಕಣ್ಣಿಗೂ ಅದೇ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಸೊ ಇನ್ನೊಂದೇನು ಗೊತ್ತಾ ಕಾಮಿಡಿ, ಇಲ್ಲಿ ಇದೇ ಇಲ್ವಂತೆ, ಸ್ಪೀಡ್ ಲಿಮಿಟೇ ಇಲ್ವಂತೆ. ಕರೆಕ್ಟ್, ಸ್ಪೀಡ್ ಲಿಮಿಟ್ ಇಲ್ವಂತೆ, ಮತ್ತೆ ರೆಡಾರ್ ಇಲ್ವಂತೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಾನು ಅದಕ್ಕೆ ಅನ್ಕೊಂಡೆ, ಎಷ್ಟೊಂದು ಕಾರ್ಗಳು ಗುದ್ಕೊಂಡ್ಬಿಟ್ಟಿದೆ. ಎಂತಕ್ಕಪ್ಪ ಅಂದ್ರೆ ಅವ್ನು ಹೇಳ್ದ, ಹುಚ್ಚು ಥರ ಓಡಿಸ್ತಾರೆ, ಸ್ಪೀಡ್ ಲಿಮಿಟ್ ಇಲ್ಲ ಅಂತ ಹುಷಾರಾಗಿ ಓಡಿಸಿ ಅಂತ ಹೇಳಿದ್ರು ಅವರು. ಪೆಟ್ರೋಲ್ ಟ್ಯಾಂಕ್ ಫುಲ್ ಆಗಿದೆ ಅಂದ. ಫುಲ್ ಇದೆ ಪೆಟ್ರೋಲ್ ಟ್ಯಾಂಕು. ಸೊ ತುಂಬ ಜನ ಕಮ್ಮಿ ಬರೋದು, ಆದರೂ ಕೂಡ ಸಖತ್ ಬ್ಯೂಟಿಫುಲ್ ಆಗಿರೋ ಜಾಗ. ಏಂತಕ್ಕೆ ನಾವು ಎಷ್ಟೋ ದೂರದಿಂದ ಎಲ್ಲಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದು, ಇಲ್ಲಿಗೆ ಏಂತಕ್ಕೆ ಬಂದಿದ್ದೀವಿ ನಿಮಗೆ ಗೊತ್ತಾಗುತ್ತೆ, ಯಾಕೆ ಇಷ್ಟು ದೂರ ಪ್ರಯಾಣ ಮಾಡ್ಕೊಂಡು ಈ ಜಾಗಕ್ಕೆ ಬಂದಿದ್ದೀವಿ ಅಂತ. ಸೊ ಬನ್ನಿ, ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೋ ನಿಮಗೂ ಅದನ್ನೇ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ವೆಲ್ಕಮ್ ಟು ಲಾ ಕಫಾತೆ. ಎಲ್ ಕಲ್ಫಾತೆ. ನಾವು ಈ ಪಟಗೋನಿಯಾ ರೀಸನಲ್ಲಿ ರೋಡ್ ಟ್ರಿಪ್ ಮಾಡ್ತಾ ಇದ್ದೀವಿ. ಈ ಪಟಗೋನಿಯಾದಲ್ಲಿ ಏನಪ್ಪ ಫೇಮಸ್ ಅಂತ ಹೇಳಿದ್ರೆ, ಗುನಾಕೋ ಅಂತ ಒಂದು ಪ್ರಾಣಿ. ತೋರಿಸ್ತೀನಿ ಯಾವ ಥರ ಪ್ರಾಣಿ ಅದು ಅಂತ. ಅಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮಗೆ, ದೂರದಲ್ಲಿ ನಮ್ಮನ್ನೇ ನೋಡ್ತಾ ಇದೆ. ನಾವು ಆ್ಯಕ್ಚುಲಿ ಇಲ್ಲಿ ಗುನಾಕೋ ನಿಂತ್ಕೊಂಡಿತ್ತು ನಿಧಾನಕ್ಕೆ ಹೋಗೋಕೆ. ಅಯ್ಯೋ ಓಡೋಯ್ತು ಚಿನ್ನ, ಓಡೋಯ್ತು. ಅಯ್ಯಯ್ಯೋ, ಅಲ್ಲಿ ನೋಡಿ ಓಡೋಗ್ತಾ ಇದೆ ಗುನಾಕೋ. ಇದು ಒಂದು ಲಾಮಾ ಥರ ಎಗ್ರುಕೊಂಡು ಹೋಯ್ತು ಚಿನ್ನ ಅದು. ಇವ್ವೇ ಸೈಜ್ ಇದೆ ಅದು. ಆಕ್ಚುಲಿ ತುಂಬಾ ಶೈ ಅನಿಮಲ್ ಏನಲ್ಲ, ಅದೇನು ಲಾಮಾ ಇದೆಯಲ್ಲ, ಹೆಂಗ್ ಓಡೋಯ್ತು ನೋಡಿ ಎಷ್ಟು ಬೇಗ. ಹಲೋ, ನಾ ಇದೇ ಸೈಜ್ ನೋಡಿ ಕಿರಣ, ಅದು ಓಡೋಗಲ್ಲ ಅನ್ಕೊಂಡಿದ್ದೆ ಕಿರಣ. ಓಡೋಗ್ಬಿಡ್ತಾ ಚಿನ್ನು, ಇಲ್ದೋಗೋಷ್ಟೊಳಗೆ ನೋಡ್ತಾವೆ, ಕ್ಯೂರಿಯಸ್ ಆಗಿ ನೋಡ್ತಾವೆ. ಯಪ್ಪ, ಸಮ್ಮರ್ ಆದ್ರೂ ಹೆಂಗಿದೆ ಗೊತ್ತಾ ವೆದರು. ಹೆಚ್ಚಿನ ಹೋಗಕ್ಕಾಗಲ್ಲ, ಇದೊಂದು ಸ್ವಲ್ಪ ಕಿರಣ. ಹೆಚ್ಚಿನ ಓಡಾಡ್ಬಿಡ್ತು. ಹೆಂಗ್ ಓಡ್ತದು ಚಿನ್ನು, ಅಲ್ಲಿ ನೋಡು ಎಷ್ಟೊಂದಿದೆ ಇನ್ನ. ನೋಡ್ತಾ ಇದ್ದ ನಮ್ಮನ್ನೇ. ಆಕ್ಚುಲಿ ಏನು ಗೊತ್ತಾ, ಕಾಣಿಸ್ಕೊಳ ನೋಡಿ ಅದು. ಆಕ್ಚುಲಿ ಫುಲ್ಲು ಕಿರಣ, ಈ ಗ್ರಾಸ್ ಲ್ಯಾಂಡ್ಸ್ಗೂ ಅದಕ್ಕೂ ಒಂದೇ ಕಲರ್ ಇಲ್ಲ, ಹೇಳಲಿಲ್ಲ ಅವು ಕ್ಯಾಮೋಫ್ಲಾಜ್ ತರ ಆಗ್ತವೆ ಅಂತ. ಅಕ್ಕಪಕ್ಕ ಹೆಂಗಿದೆ ಗೊತ್ತಾ. ಏನು ಗೊತ್ತಾ, ಈ ಡೆಸ್ಟಿನೇಷನ್ಗೆ ಟೂರಿಸ್ಟ್ಗಳು ಬರ್ತಾರೆ, ಆದರೆ ಪ್ರಪಂಚದ ವಿವಿಧ ಭಾಗಗಳಿಂದ ಬರಲ್ಲ. ಯಾಕಂದರೆ ತುಂಬ ದೂರ, ಯಾವುದೋ ಹಳ್ಳಿ, ಆದರೆ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ಲು, ನೋಡಲೇಬೇಕಾದ ಜಾಗ. ಅದಕ್ಕೆ ನಮ್ಗೆ ಈ ಥರ ಖಾಲಿ ಸಿಗ್ತಾ ಇರೋದು, ಜನಗಳೇ ಇಲ್ಲ. ಆದರೆ ಇನ್ನೊಂದು 10 ವರ್ಷ ಹೋದರೆ ಇಲ್ಲೂ ಅಷ್ಟೇ ಟೂರಿಸಮ್ ಬೂಮ್ ಆಗಿಬಿಡುತ್ತೆ. ನಾವು ಐಸ್ಲ್ಯಾಂಡ್ಗೆ 10 ವರ್ಷ ಹಿಂದೆ ಹೋಗಿದ್ವಿ, ಆವಾಗ ಟೂರಿಸ್ಟ್ಗಳೇ ಇರಲಿಲ್ಲ. ಆದರೆ ಇವಾಗ ಹೆಂಗಾಗೋರೆ ಗೊತ್ತಾ, ಅದೇ ಥರ ಈ ಜಾಗನೂ ಅಷ್ಟೇ. ಎಕ್ಸ್ಪ್ಲೋರ್ ಆಗ್ತಿದ್ದಂಗೆ ಸಕ್ಕದಾಗುತ್ತೆ. ತುಂಬ ಜನ ಬರೋಕ್ಕೆ ಶುರು ಮಾಡಿಬಿಡ್ತಾರೆ. ನಾನು ಆ್ಯಕ್ಚುಲಿ ಗುನಾಕ ಅಂದ್ಕೊಂಡ್ರೆ ಚಿಕ್ಕದಿರುತ್ತೆ ಅಂದ್ಕೊಂಡೆ. ಅಲ್ಲಿ ಇನ್ನೂ ನೋಡ್ತಾ ಇದ್ದೆ. ಬತ್ತಿ ಬರೋ ಇಲ್ಲಿ, ಬರೋ
ಆ್ಯಕ್ಚುಲಿ ಇವೆಲ್ಲ ಏನಪ್ಪ ಅಂದರೆ ಲಾಮಾ ಮತ್ತು ಇದು ಲಾಮಾ ಅಂತ ಬರುತ್ತೆ ಗೊತ್ತಾ, ಪೆರು ರೀಜನ್ಗಳಲ್ಲಿ, ಆ್ಯಂಡಲೂಸಿಯನ್ ರೀಜನ್ಗಳಲ್ಲಿ. ಅದೇ ಥರ ಇದು ದೂರದ ರಿಲೇಟಿವ್ ಅಂತ ಇದು ಗುನಾಕೋ ಅಂತ. ನನಗೆ ಒಂದು ಡೌಟ್ ಏನು ಗೊತ್ತಾ, ಇಲ್ಲಿರೋ ಬೆಟ್ಟಗಳೆಲ್ಲ ಸ್ನೋ ಇಲ್ಲ, ಅಲ್ಲಿ ದೂರದಲ್ಲಿರೋ ಬೆಟ್ಟಗಳು ನೋಡಿ ಫುಲ್ಲು ಸ್ನೋ ಅಲ್ಲ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಅಲ್ಲ ಅಲ್ಲ El Cafate. El Cafate zi. Airport. 5 kilometers like this and then right. ಇಂಚಿನ ನಾವೇ ಲೋಕಲ್ ಆಗ್ಬಿಟ್ವಿ ಫುಲ್ಲು. ಹೇಳಿವಣ್ಣ ಇವಾಗ ಬಿಟ್ರೆ ಮೇಸ್ಕೊಂಡ್ಬಂದ್ಬಿಡ್ದ ಇವಾಗನೆಲ್ಲ ಗುಣಾಕೋನೆಲ್ಲ ಇವಾಗ. ಅವರು ಏನಂತ ಕೇಳಿದ್ರೆ ಹೇಳಿ ಲೊಕೇಶನ್ನು, ಯಾಕಂದರೆ ಇಲ್ಲಿರೋದೇ ಒಂದು ರೋಡು, ಆದರೂ ಇಂಟರ್ನೆಟೇ ವರ್ಕ್ ಆಗಲ್ಲ ಇಲ್ಲಿ. ಹಿಂಗೋದ್ರೆ ಒಂದು ರೋಡು, ಹಿಂಗೋದ್ರೆ ಒಂದು ರೋಡು ಅಷ್ಟೇ ಇರೋದು. ಬಟ್ ಒಂದೇ ಒಂದು ಸರ್ಕಲಿಂದ ಒಂದು ಇಲ್ಲಿ ಸಿಗ್ನಲ್ಗಳಿಲ್ಲ. ರೌಂಡ್ ಅಬೌಟ್ ಒಂದು ರೌಂಡ್ ಅಬೌಟ್ ಮಿಸ್ ಆದರೆ ಎಲ್ಲ ಬೇರೆ ಕಡೆ ಹೋಗ್ಬಿಡ್ತೀವಿ. ಇವಾಗ ನಮ್ದು ಏನಾದ್ರು ಗೂಗಲ್ ಮ್ಯಾಪ್ಸ್ ಹೋದ್ರೆ ಎಲ್ ಚಾಂಟೆ ಎಲ್ಲಿ ಅಂತ ಕೇಳ್ಕೊಂಡೋಗ್ಬೇಕು ನಾವು. ಎಲ್ಚಾಂಟೆ ಅಲ್ಲ ಕಿರಣ, ಅವನು ಕೇಳಬೇಕು ಅಣ್ಣ ಎಲ್ಚಾಂಟೆ ಇದೆ ನೋಡೋಣ ಅಂತ. ಸೊ ನಡೀರಿ ಹೋಗ್ತಾರಣ್ಣ ಪಟಗೋನಿಯಾ ರೋಡ್ ಟ್ರಿಪ್ ಮಾಡಿಕೊಂಡು. ತುಂಬ ಖುಷಿ ಆಗ್ತದೆ. ಬಿಕಾಸ್ ಇಷ್ಟು ದಿನ ನಾವು ಬರೀ ಸಿಟಿಲಿದ್ವಿ. ಕಿರಣ, ಸಿಟಿ ಜೀವನ ಇಷ್ಟನಾ ನಿನಗೆ ಪಟಗೋನಿಯಾ ರೀಜನ್ ಇಷ್ಟನಾ, ಈ ಥರ ನೇಚರ್ ಇಷ್ಟನಾ? ನೇಚರೇ ಮಜಾ ಯಾವಾಗಲೂ. ಎಂತೆಂಥ ಅದ್ಭುತ ಜಾಗಗಳು ಗುರು. ನೀರು ನೋಡಿದ್ರ ಏನು ಬ್ಲೂ ಕಲರ್ ಇದೆ ಗೊತ್ತಾ? ಓ ಮೈ ಗಾಡ್. ನಾವು ಫ್ಲೈಟಿಂದ ಇಳಿಬೇಕಾದ್ರೆ ನೋಡ್ಕೊಂಬಂದ್ವಿ, ಯಾರೋ ಕಲರ್ ಪೇಂಟ್ ಮಾಡೋ ಥರ ಕಾಣಿಸ್ತಾ ಇತ್ತು. ಬಟ್ ಈ ಬ್ರಿಡ್ಜ್ ಮೇಲೆ ಹೋಗ್ತೀವಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ವಾವ್, ಯಾವುದೋ ಡ್ಯಾಮ್ ಕಿರಣ ಅನಿಸುತ್ತೆ ಅಲ್ವಾ? ಡ್ಯಾಮ್ ಕಟ್ಸಿರೇನೋ ಅನಿಸುತ್ತೆ ಕನ್ಸರ್ವ್ ಮಾಡಲಿಕ್ಕೆ ನೀರನ್ನ. ಸೊ ಆ್ಯಕ್ಚುಲಿ ಇದು ನೇಚರ್ ಅಲ್ವಾ, ಅದಕ್ಕೋಸ್ಕರ ಗೇಟ್ ಹಾಕಿದ್ರದ ಸೇಫ್ಟಿಗೆ ಹಾಕಿದಾರೆ ಅನ್ಸುತ್ತೆ. ಹೋಗ್ಬಿಟ್ಟು ನೋಡ್ಬೋದು. ಡಿಂಗಿ ಚಕ ಶಾಕ್ ಹೊಡಿತು. ಪ್ರಶಾಂತವಾಗಿದೆ. ಎಂಥ ಸೌಂಡ್ ಕೇಳಿಸ್ತಾ ಇದೆ ಗೊತ್ತಾ ಕಿರಣ್? ಇಲ್ಲಿ ಚಳಿ ಇಲ್ಲ ಕಿರಣ್. ಇದೇಂತ ಕೇಳಿ ಇಷ್ಟು ನೀಲಿ ಕಲರ್ ಇರೋದು? ಗ್ಲೇಷಿಯರ್ಸ್ ವಾಟರ್ ಇದು ಅಲ್ಲ, ಇದು ಎಲ್ಲ ಕಲರ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತಂತೆ. ಬ್ಲೂ ಕಲರನ್ನು ಮಾತ್ರ ರಿಫ್ಲೆಕ್ಟ್ ಮಾಡುತ್ತಂತೆ ಈ ನೀರು. ಸೊ ಅದಕ್ಕೆ ಇಷ್ಟು ನೀಲಿ ಇರೋದು. ಪ್ಯೂರ್ ಹಂಗಾದ್ರೆ ಫುಲ್ ಪ್ಯೂರ್. ಆಮೇಲೆ ಗ್ಲೇಷಿಯರ್ ವಾಟರ್ ಅಫ್ಕೋರ್ಸ್. ನಾವು ಅನ್ಕೋತೀವಿ ಬರೀ ಯುರೋಪಿಯನ್ ನೇಷನ್ಸ್ಗಳಲ್ಲಿ ಮಾತ್ರ ನೀಲಿ ಕಲರ್ ನೋಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ನಾವು ಯಾವ ಕಲರ್ ಕೊಲಾಜು ಮಾಡಿಲ್ಲ, ಏನಿಲ್ಲ, ರಾಗೆ ತೋರ್ಸೋದು ನಿಮ್ಗೆ ಯಾವತ್ತೂ. ನಾವು ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂದರೆ ಅಷ್ಟು ಪ್ಯೂರ್ ಅಂತ ಅನ್ಕೋಬೋದು ನಾವು ಆ್ಯಕ್ಚುಲಿ ಇದನ್ನು. ಚಿನ್ನು, ನಾವು ಫ್ಲೈಟ್ ಹೇಳಿ ಬರೋ ಫ್ಲೈಟ್ ಇರೋದು ಅಲ್ಲೇ, ಏರ್ಪೋರ್ಟ್ ಅಲ್ಲೇ ಇರೋದು. ಟೇಕ್ ಆಫ್ ಎಲ್ಲ ನೋಡ್ಕೊಂಡೇ ಹೋಗೋದು. ಇದು ನನಗೆ ಲೇ ಲಡಾಖಲ್ಲಿ ಕಲರ್ ಕಾಣ್ತಾರೆ ಹಂಗೆ ಕಾಣಿಸ್ತಿದಾರೆ ಆ್ಯಕ್ಚುಲಿ. ಸೀರಿಯಸ್ ಆಗಿ ಕಣ್ಣಿಗಂತೂ ನಿಮಗೆ ಹೆಂಗೋ ಗೊತ್ತಿಲ್ಲ, ಹಂಗೆ ಟ್ರೈ ಮಾಡ್ತೀವಿ ತೋರ್ಸೋಕ್ಕೆ ಚೆನ್ನಾಗಿ. ಕಣ್ಣಿಗಂತೂ ಅದ್ಭುತವಾಗಿ ಕಾಣಿಸ್ತಾ ಇದೆ ಗುರು. ಬಿದ್ಗಿದ್ದು ಓದಿಯಾ ಚಿನ್ನು? ಮುಕ್ಳರಿ ಕೋಲ್ಡ್ ಐತಾ? ಹತ್ರ ಬಂದು ತೋರಿಸ್ತೀನಿ ಹೆಂಗಿದೆ ನೋಡಿ ನೀರು. ಎಂತ ಪ್ಯೂರ್ ಇದೆ ಕಿರಣ್ ನೀರಿದು. ಈ ರೋಡಲ್ಲಿ ಕಾರ್ ಓಡಿಸ್ಕೊಂಡು ಹೋಗೋದೇ ಒಂದು ಮಜಾ. ಇವಾಗ ಬ್ರಿಡ್ಜ್ ಮೇಲೆ ಹೋಗ್ತೀವಿ, ಸಖತ್ತಾಗಿರುತ್ತೆ. ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ? ಬ್ಯೂಟಿನ ಅಷ್ಟೇ ಎಂಜಾಯ್ ಮಾಡಬೇಕು. ಎಕ್ಸ್ಪ್ಲೈನ್ ಮಾಡೋಂಥದ್ದು ಏನಿಲ್ಲ. ಲಕ್ಷಾಂತರ ವರ್ಷಗಳಿಂದ ಆಗಿರುವ ಇದು ಅಷ್ಟೇ ಇವು ಬೆಟ್ಟ ಗುಡ್ಡಗಳು. ಎಷ್ಟೋ ಥೌಸಂಡ್ಸ್ ಆಫ್ ಇಯರ್ಸ್ ಇಂದ ಆಗಿರೋದಿಲ್ಲಿ. ಆಮೇಲೆ ನೀರು ಬಂದ್ಬಿಟ್ರೆ ಫುಲ್ಲು ಗ್ಲೇಷಿಯರ್ ವಾಟರು. ಅಂದರೆ ಈ ಗ್ಲೇಷಿಯರ್ಸ್ ಇರ್ತಾವಲ್ಲ, ಅದು ಕರಗಿ ಬಂದಿರೋ ನೀರು ಇದು. ಪ್ಯೂರೆಸ್ಟಲ್ಲಿ ಪ್ಯೂರೆಸ್ಟ್ ನೀರು ಅಂತ ಹೇಳ್ಬೋದು ಇದನ್ನೆಲ್ಲ. ವಾಟ ಓಯ್, ಏನು ಹೈಟ್ ಆಗಿರ್ತಾವೆ ಗೊತ್ತಾ? ಸಖತ್ ಹೈಟ್ ಆಗಿರ್ತವೆ. ಎದ್ರಕತ್ತಾವ ಚಿನ್ನು, ನಾನು ಎದ್ರಲ್ಲ ಅನ್ಕೊಂಡಿದ್ದೆ. ನಾವು ಈ ಪ್ರಾಣಿಗಳನ್ನ ಇಟ್ಕೊಂಡು ಹೋಯ್ತಾನೆ ಇರ್ತೀವಿ ಇವತ್ತೆಲ್ಲ. ಹಂಗಾದ್ರೆ ಎಷ್ಟು ವೈಡ್ ಆಗಿದೆ ನೋಡಿ. ಇದು ಕರ್ಕೊಂಡು ಬರ್ತಾನೆ ಇದೆ ಆಶಾ ಈ ಕಡಿಕೆ ನೋಡು. ಕರ್ಕೊಂಡು ಬರ್ತಾನೆ ಇದೆ. ಕಿರಣ, ಸೈಲೆಂಟ್ ಆಗಿರೋ, ಮೈಕ್ ತೆಗಿ, ಆ ಸೌಂಡ್ ಕೇಳಿಸ್ಕೊ. ಹೆಂಗ ಹೋಗ್ತಾರ ಸೌಂಡ್ ಅದು. ನೀರು ಫಾಸ್ಟ್ ಆಗಿ ಸಖತ್ ಫಾಸ್ಟ್ ಆಗಿ ಕರ್ಕೊಂಡು ಹೋಗ್ತಾ ಇದೆ. ಎಷ್ಟು ಫಾಸ್ಟ್ ಆಗಿದೆ, ಸಖತ್ ಫಾಸ್ಟ್ ಆಗಿ ಕರ್ಕೊಂಡು ಹೋಗ್ತಾ ಐತೆ. ನೀರು ಮಾತ್ರ ಪ್ರಶಾಂತವಾಗೈತೆ ನೋಡು. ಯಾರು ಡಿಸ್ಟರ್ಬ್ ಮಾಡೋರಿಲ್ಲ ಇಲ್ಲಿ. ಹಿಂಗೆ ಹೋಗ್ತೇವೆ ನೋಡು ನೀರು ಕಿರಣ. ರಭಸವಾಗಿ ಹರಿತಾ ಐತೆ, ತುಂಬ ರಭಸವಾಗಿ ಹರಿತಾ ಐತೆ. ಹೊಡಿತೀನಿ, ಎಷ್ಟು ದೂರ ಹೊಡಿತೀಯ ಕಾರ್ ಕಲ್ಲು ಅಣ್ಣ? ಇಷ್ಟೇನಾ? ನಾನು ಹೊಡಿತೀನಿ ಇಟ್ಕೊ. ಏಯ್, ನಾನು ಪ್ರೆಷರ್ ಬಿಡ್ಲಿಲ್ಲ ನಾನು. ಆಯ್ತು ನೋಡಪ್ಪ, ಇದು ನೋಡಪ್ಪ, ಆಯ್ತಾ? ಆ ಕಡೆ ದಾಟುತ್ತೆ. ಓ ಮಗ ಹುಷಾರ್, ನೀನು ಬಿದ್ದಿದ್ಯಾ ಆಮೇಲೆ.
ಹೋಗ್ಲಿಲ್ವಾ ಅಪ್ಪ ಕೈ ಎಲ್ಲೋಯ್ತು? ಓಕೆ ಓಕೆ. ಅರ್ಧ ಮುಕ್ಕಾಲೋಯ್ತು. ಓ ಮೈ ಗಾಡ್, ಇಷ್ಟು ದೂರ ಓಡಿಸ್ಕೊಂಬಂದ್ಕೊ ಒಳ್ಳೆ ವ್ಯೂಗೆ ವೆಲ್ಕಮ್ ಮಾಡ್ತಲ್ಲ ಕಿರಣ್ ನಮ್ಮನ್ನ. ಅಲ್ಲಿ ಕೋಲ್ಡ್ ಆಗ್ತಾ ಐತೆ ಹೆವಿ. ಒಂದು ಕಡೆ ಸ್ನೋ, ಒಂದು ಕಡೆ ಗ್ರಾಸು. ಆ್ಯಕ್ಚುಲಿ ನನ್ನ ಪ್ರಕಾರ ಇದು ಸ್ನೋ ಅಲ್ಲ, ಗ್ಲೇಷಿಯರ್ಸ್ ಅನಿಸ್ತಾ ಇದೆ. ಆ ಗ್ಲೇಷಿಯರ್ಸ್ ಮೇಲ್ಗಡೆ ಸ್ನೋ ಬಿದ್ದಿರೋದು ಇದು. ಇಲ್ಲಾಂದರೆ ಸ್ನೋ ಹಂಗಿರಲ್ಲ, ಅಷ್ಟು ತಿಕ್ಕಾಗಿಲ್ಲ ಇದು. ಆದರೆ ಬೆಟ್ಟನೂ ಇದೆ ಕಿರಣ್ ಅವ್ರ ಮೇಲೆ. ಬೆಟ್ಟ ಇದೆ, ಬೆಟ್ಟದ ಮೇಲೆ ಗ್ಲೇಷಿಯರ್ಸ್ ಇದೆ, ಗ್ಲೇಷಿಯರ್ಸ್ ಮೇಲೆ ಸ್ನೋ ಬಿದ್ದಿದೆ. ಕೆಳಗಡೆ ಗ್ಲೇಷಿಯರ್ಸ್ ಕಾಣಿಸ್ತಾ ಇದೆ. ಹೂ ಕಿರಣ, ಕೆಳಗಡೆ ಗ್ಲೇಷಿಯರ್ಸ್, ಅದು ಲೆಫ್ಟ್ ಸೈಡ್ ನೋಡಲ್ಲಿ. ಅದೊಂದೇ ಅಲ್ಲ, ಅದು ಫುಲ್ ಗ್ಲೇಷಿಯರ್ಸ್ ಎಲ್ಲ ಮೇಲ್ಗಡೆ ನೋಡಿ ಗೊತ್ತಾಗುತ್ತೆ. ಯಾಕಂದ್ರೆ ಸ್ನೋ ಹಿಂಗಿರಲ್ಲ. ಟಕ್ಕ 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 ಬಂದ್ವಿ. ಅವಾಗಿಂದ ಕಾರ್ ಓಡಿಸ್ಕೊಂಡು ಬಂದು ಕೊನೆಗೂ ಕೂಡ ನಾವು ಪಾರ್ಕೆ ನ್ಯಾಷನಲ್ ಲಾಸ್ ಗ್ಲೇಷಿಯರ್ಸ್ ನ್ಯಾಷನಲ್ ಪಾರ್ಕಿಗೆ ಬಂದ್ವಿ. ಆದರೆ ವ್ಯೂ ಮಾತ್ರ ಇನ್ಕ್ರೆಡಿಬಲ್ ಆಗಿದೆ. ಇಷ್ಟೋ ತನಕ ನಾವು ಏನು ಓಡಿಸ್ಕೊಂಬಂದ್ವಲ್ಲ ಅದಕ್ಕೆ ವರ್ತ್ ಅನ್ನಿಸ್ತಾ ಇದೆ. ದೂರದಲ್ಲಿ ಕಾಣಿಸ್ತಾ ಇದೆ. ಬಟ್ ನಿಮ್ಗೆ ಇವಾಗ ಒಂದು ಕಡೆ ನೋಡಿದ್ರೆ ಗ್ರೀನ್ ಪ್ಲೇನ್ ಲ್ಯಾಂಡ್ಸು, ಅಲ್ಲಿ ನೋಡಿದ್ರೆ ಗ್ಲೇಷಿಯರ್ಸು, ಬೆಟ್ಟಗಳು. ಇಲ್ಲಿ ನೋಡಿದ್ರೆ ಆ ಗ್ಲೇಷಿಯರಿಂದ ಹರ್ಕೊಂಡು ಹೋಗ್ತಿರೋವಂಥ ಒಂಥರ ಜಲಪಾತ ಅಲ್ಲ, ಕಾಲುವೆ ಅಂತ ಹೇಳ್ಬೋದು. ಆಮೇಲೆ ತಿರ್ಗಾ ಇಲ್ಲಿ ಒಂದು ಸೆಕೆಂಡ್ ಬೆಟ್ಟಗಳು. ವಾವ್, 360 ಡಿಗ್ರಿ ವ್ಯೂ ಕೂಡ ಸಖತ್ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಕಿರಣಲ್ಲಿ ಕಾಣಿಸ್ತಾರಲ್ಲ, ಥ್ಯಾಂಕ್ಸ್ ಕಿರಣ, ಅಷ್ಟು ದೂರದಿಂದ ಓಡಿಸ್ಕೊಂಬಂದಿದ್ದಕ್ಕೆ. ಕಂಟಿನ್ಯೂಸ್ ಆಗಿ ಒಳ್ಳೆ ವ್ಯೂ ಕರ್ಕೊಂಬಂದಿದ್ಯಾ. ನಾನು ಯಾಕೋ ವ್ಯೂ ಚೆನ್ನಾಗಿ ಬರ್ತಲ್ಲ. ನಾವು ಆವಾಗಿಂದ ಅದು 50 ಕಿಲೋಮೀಟ್ರ್ ತೋರಿಸ್ತಾ ಇದೆ, ಹೋಗ್ತಾನೆ ಇದ್ದೀವಿ. ಅದು ಸಿಗ್ತಾನೆ ಇರಲಿಲ್ಲ. ಕೊನೆಗೂ ಈ ಎಲ್ಚಾಂಟೆ ಹಳ್ಳಿಗೆ ಬಂದ್ವಿ, ಸಿಕ್ತು. ಅಲ್ಲಿದೆ ನೋಡು, ಹಳ್ಳಿ ತಳ್ಳದಲ್ಲಿ ಬುಡದಲ್ಲಿ. ಸೊ ಯಾವುದೋ ಹಳ್ಳಿ, ಯಾವುದೋ ದೇಶ, ಯಾವುದೋ ಮೂಲ ಎಂಡ್ ಆಫ್ ದ ವರ್ಲ್ಡ್ ಬೆಟ್ಟ ನೋಡೋಕೆ ನಾವು ಬಂದಿದ್ದೀವಿ. ಸೊ ಒಂಥರ ಖುಷಿ ಅನ್ನಿಸ್ತಾ ಇದೆ ಗುರು. ಇದೆಲ್ಲ ಬರೋದಿಲ್ಲ ಜನ, ನೀವೇ ನೋಡಿದ್ರಿ ಎಷ್ಟು ಜನನೇ ಇಲ್ಲ ಅಂತ ಜಾಗಗಳಲ್ಲಿ. ಅಷ್ಟು ಹಿಡನ್ ಪ್ಲೇಸಸ್ ಇವೆಲ್ಲ. ಕೈ ಮೂಗು ಎಲ್ಲ ಫ್ರೀಸ್ ಆಗೋಯ್ತು ಆ್ಯಕ್ಚುಲಿ. ಇವಾಗ ಎಂತಕ್ಕಪ್ಪ ಅಂದರೆ ಅಲ್ಲಿಗೆ ಹೋಗ್ತೀವಿ ಅಂದರೆ ಅಲ್ಲಿ ದೂರದಲ್ಲಿ ನಿಮಗೆ ಹಳ್ಳಿ ಕಾಣಿಸ್ತಾ ಇದೆಯಾ? ಆ ಹಳ್ಳಿಗೆ ಹೋಗ್ಬಿಟ್ಟು ಏನು ತಿಂದೆ ಕಣ, ಹಳ್ಳಿಗೆ ಹೋಗ್ಬಿಟ್ಟು ಹಾಟ್ ಚಾಕ್ಲೇಟ್ ಬೇಕಂತ ಕಿರಣಂಗೆ. ಯು ಡಿಸರ್ವ್ ಇಟ್ ಚಿರು ಇವತ್ತು ಆ್ಯಕ್ಚುಲಿ. ಒಳ್ಳೆ ವ್ಯೂ ಇತ್ತು. ನಾನು ಹೇಳಿಲ್ವಾ ಕಿರಣ್ ತಲೆ ಎತ್ತು ನೋಡು, ಹಂಗೆ ಆಕಾಶ ನೋಡು. ಕ್ಲಿಯರ್ ಸ್ಕೈ ನೋಡಿ. ಈ ಥರ ಡಿಫ್ರೆಂಟ್ ವೇವಿ ಪ್ಯಾಟ್ರನ್ನೇ ಇದೆ ನೋಡು, ಸಖತ್ತಾಗಿದೆ ಆಕಾಶ ಮಾತ್ರ. ನಡಿ ಕಿರಣ, ಕಾಫಿ ಆರ್ ಚಾಕ್ಲೇಟ್ ಆರ್ ವ್ಯೂ, ಏನು ಬೇಕು ಇವಾಗ ನಿನಗೆ? ವ್ಯೂ ನೋಡಿಕೊಂಡು ಹಾಟ್ ಚಾಕ್ಲೇಟ್ ಕುಡಿಯೋಣ. ಯಾಕಂದರೆ ಈ ಕೋಲ್ಡಲ್ಲಿ ಹಾಟ್ ಚಾಕ್ಲೇಟ್ ಕುಡಿಯೋದೇ ಒಂದು ಚೆಂದ. ಆಮೇಲೆ ಎಲ್ಲ ಚಾಕ್ಲೇಟ್ ಫೇಮಸ್ ಅನ್ಸುತ್ತೆ ಕಿರಣ ಇಲ್ಲಿ. ಇಲ್ಲ, ಎಲ್ಲ ಕಡೆ ನಾನು ಕಾಫಿ ತೊಗೊಳಕ್ಕೆ ಕಕಾವ್ ಬೇಕಾ ಅಂತ ಕೇಳ್ತಾರೆ. ಕಕಾವ್ ಈ ಚಳಿಗೆ ಫುಲ್ಲು ಇದಾಗೋಯ್ತು, ಫ್ರೀಸ್ ಆಗೋಯ್ತೆಲ್ಲ. ಕಾಫಿ ಶಾಪ್ ತೋರಿಸ್ತೀನಿ. ನಾನು ಕೇಳಿ ಸ್ವಲ್ಪ ಶಾಕ್ ಆಗೋದ್ವಿ, ನಿಜವಾದ ಕಾಫಿ ಶಾಪ್ ಅಥವಾ ಮರ್ದೋಗಿರೋ ಮನೆನಾ ಅಂತ. ಇದೇ ನೋಡಿ ಕಾಫಿ ಶಾಪ್, ಲಾ ಚಾಕ್ಲೇಟ್ ಏರಿಯಾ ಅಂತ. ಅವ್ರು ಯಾರೊಬ್ರು ಕೂತಿದ್ದು ನೋಡಿದೆ, ಇಲ್ಲ ನಾನು ನಿಜವಾಗ್ಲೂ ಪಾಳು ಬಿದ್ದಿರೋ ಬಂಗ್ಲೆ ಅಂದ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಲಾಕ್ ಹಾಕಿಲ್ಲ. ಏನು ಗೊತ್ತಾ, ಅಲ್ಲಿ ಮೇಲ್ಗಡೆ ವ್ಯೂ ಕೂತ್ಕೊಂಡವ್ರು ಅವರು. ಇದನ್ನ ನಿಜವಾಗ್ಲೂ ನೋಡ್ಬಿಟ್ಟು ಅದು ಪಾಳು ಬಿದ್ದಿರೋದು ಅಂದ್ಕೊಂಡೆ ಕಿರಣ ನಾನು. ಇದನ್ನ ನೋಡಿ ತುಂಬ ಫೇಮಸ್ ಅಂತಪ್ಪ. 2000-3000 ರಿವ್ಯೂಸ್ ಇತ್ತು ಇದಕ್ಕೆ. ಯಾಕೆ ವ್ಯೂ ಹಂಗಿದೆ ಮೇಲ್ಗಡೆಯಿಂದ, ಹಂಗೆ ಕಾಟ್ಲಿನ ಐತೆ. ಹೆವಿ ಟಿಯರ್ ಅಂದರೆ ಹಿಂಗೆ ಎಳಿಬೇಕು. ಚಾಕ್ಲೇಟಿನ ವ್ಯೂಗೆ ಎಷ್ಟು ಚೆನ್ನಾಗಿದೆ ಅಂತೀರಾ? ಓ ಚಿನ್ನು, ಇಲ್ಲಿ ಡಾರ್ಕ್ ಚಾಕ್ಲೇಟ್. ವಾವ್ ಮ್ಯಾನ್, ಇಲ್ಲಿ ನೋಡಿ ಚಿನ್ನು, ನನ್ನ ಫೇವ್ರೇಟ್ಸು ಬ್ರೌನಿ. ಅಲ್ಲ, ಫುಲ್ಲು ಚಾಕ್ಲೇಟ್ಸು. ಇಲ್ಲಿ ಚಾಕ್ಲೇಟ್ ಫೇಮಸ್ಸಾ? ಏನೋ ಅಪ್ಪ, ತುಂಬ ಚಾಕ್ಲೇಟ್ ತಿಂತಾರೆ, ಕುಡಿತಾರೆ. 1/4 kg 24,000. 1/4 kg ಈ ಥರ ತೊಗೊಬೋದು, ಈ ಥರ ತೊಗೊಬೋದು. ಇಲ್ಲಿ ಬ್ರೌನಿನೂ ಇದೆ. ಒಟ್ಟು ಕಿರಣ, ಇನ್ನೊಂದು ಏನು ಬೇಕು ನಿನಗೆ? ಒಂದು ಬ್ರೌನಿ ಆ್ಯಂಡ್ ಒನ್ ದಿಸ್ ಒನ್. ಓ, ಇಲ್ಲಿಂದ ವ್ಯೂ ಚಿನ್ನು, ಹಿಂಗೆ ಕೂತ್ಕೊಂಡು ವ್ಯೂ ನೋಡೋದು.
ಪಟಗೋನಿಯಾ ಆರಾಮಾಗಿ ಗ್ಲೇಷಿಯರ್ಸ್ದು. ಹಲೋ. ಸೈಕಲಲ್ಲೇ ಜಾಸ್ತಿ ಸುಸ್ತಾರ ಸೈಕಲ್ ತಗೊಂಡು ಹೋಗ್ಬಿಡೋದು. ಹಾಂ. ಥ್ಯಾಂಕ್ ಯು. ಕ್ಯಾನ್ ಐ ಹ್ಯಾವ್ ಎ ವಾಟರ್ ಬಾಟಲ್? ವಾಟರ್ ಆಕ್ವಾ. ಓ ಚಿನ್ನು, ಏನಿದು ಹಿಂಗೆ ಫುಲ್ ಚಾಕ್ಲೇಟಲ್ಲೇ ಮುಳುಗಿಸ್ಬಿಟ್ಟವ್ರೆ. ನಂದೇ ನಿಂಗಿದೆ ಹೊಡೆದೋಗ್ಬಿಟ್ರೆ ಹಂಗಿದ್ರೆ ಏನು ನೋಡು. ಹೊಡೆದೋಗಿಲ್ಲ ಚಿನ್ನು, ಅದು ಮಾಡಿರೋದು ಹೆಂಗೇನಿದ್ದು. ಹೌದಾ? ಓಕೆ. ಯಾ ನಿಮ್ಮ ಮುಖ ಎಕ್ಸ್ಪ್ರೆಷನ್ ಅರ್ಥ ಮಾಡ್ಕೊಂಡ್ರು ಚಿನ್ನು ಏನದು ಅಂತ. ಹೆಂಗಿದೆ ಮನ? ಸ್ಮೆಲ್ ನೋಡ್ತೀಯಾ ಹೆಂಗಿದೆ ಅಂತ? ಪ್ಯೂರ್ ಸ್ಮೆಲ್ ಅವ್ರಿಗೆ ಗೊತ್ತಾಗಲ್ವೇ? ಪ್ಯೂರ್ ಕಾಫಿ ಕಿರಣ ಮಾತ್ರ ಇದು. ಹೌದಾ? ಓ ಎಂಜಾಯ್ ಕಾಫಿ. ನೀನು ಬ್ರೌನೀಸ್ ಎಂಜಾಯ್ ಮಾಡ್ತೀಯಾ? ಎಸ್. ಇದು ಇವರು ಅಷ್ಟೇ, ಇದೊಂದು ಅವ್ರದ್ದು ಹೋಮ್ ಮೇಡ್ ಒಂಥರ ಚಾಕ್ಲೇಟ್ ಥರ. ಆಮೇಲೆ ಇದು ಬೆಸ್ಟ್ ಅವ್ರದ್ದು ಬ್ರೌನಿ, ಮಸ್ಟೀಡ್ ಬ್ರೌನಿ ಅಂತೆ. ಆಮೇಲೆ ಇದು ಬಂದ್ಬಿಟ್ಟು ಇವ್ರದ್ದು ಕ್ಯಾಪಿಚಿನೋ. ಓಕೆ ವಾ. ಇದನ್ನ ನೋಡಿದ್ರೆ ನನಗೆ ಏನು ಅನಿಸ್ತು, ಏನಪ್ಪ ಇದು ಆಯಿಲ್ ಥರ ಇದೆ ಅಂತ ಅಂದ್ಕೊಂಡೆ. ಅವ್ರು ಹೇಳಿದ್ರು ಇದು ಪ್ಯೂರ್ ಕಾಫಿ ಅಂತ. ಸಖತ್ತಾಗಿದೆ ಮಿಕ್ಸ್ ಮಾಡ್ಕೋಬೇಕಾದ್ರೆ. ಒಳ್ಳೆ ವ್ಯೂ ವೈಬ್ ಅಲ್ವಾ ಆಶಾ? ಆಹಾ, ಬರೀ ಸ್ಟ್ರಾಂಗ್ ಎಸ್ಪ್ರೆಸೋ ಮತ್ತು ಚಾಕ್ಲೇಟ್ ಪೌಡ್ರ್ ಹಾಕ್ಕೊಟ್ಟಿದ್ದಾರೆ. ಸಖತ್ತಾಗಿದೆ ಮಾತ್ರ. ದಿ ಬೆಸ್ಟ್ ಪ್ಯೂರೆಸ್ಟ್ ಕಾಫಿ ಇದು ಆ್ಯಕ್ಚುಲಿ, ಅಂಡ್ ಚಾಕ್ಲೇಟ್. ನಾನು ಈ ಪುಟಾಣಿ ಹಳ್ಳಿಲಿ ಇವ್ರ ಮನೆಗಳೆಲ್ಲ ಹೆಂಗಿರ್ತವೆ ಅಂತ ಯೋಚಿಸ್ತಾ ಇದ್ದೆ. ಇಷ್ಟೇ ಇರೋದು ಕಿರಣ. ಒಂದೊಂದೇ ಫ್ಲೋರು, ಅದೊಂದೇ ಒಂದು ದೊಡ್ಡ ಮನೆ ಇದೆ. ಅದು ಮನೇನೂ ಅಲ್ಲ, ಹೋಟೆಲ್ ಅನ್ಸುತ್ತೆ. ನನಗೆ ಈ ಚಾಕ್ಲೇಟ್ ಏರಿಯಾ ನೋಡಿದ್ನಲ್ಲ, ಈ ಕ್ರಿಸ್ಮಸ್ ಟೈಮಲ್ಲಿ ಬಿಸ್ಕೆಟ್ಸ್ ಬರ್ತಾವೆ ಗೊತ್ತಾ, ಒಂದು ಬ್ರೌನ್ ಕಲರ್ ಬಿಸ್ಕೆಟ್ಸ್, ಅದೇ ಥರ ಇಲ್ಲ ಆ್ಯಕ್ಚುಲಿ ಅದು. ಹಿಂದೆ ನೋಡ್ತಾ ಇದೆಯಲ್ಲ, ಅದು ಹಾಸ್ಟೆಲ್. ಓ, ಒಂದೇ ಫ್ಲೋರು. ಆಸ್ಟ್ರೇಲಿಯಾ, ಆಸ್ಟ್ರೇಲಿಯಾ. ಒಂದು 8-10 ಬೆಡ್ ಹಾಕ್ಬಿಟ್ಟು ಬಿಟ್ಬಿಟ್ಟವ್ರೆ ಟೈಮಲ್ಲೂ. ಆಮೇಲೆ ಇಲ್ಲಿಂದೆ ನೋಡ್ತಾ ಇದೆಯಲ್ಲ, ಇವೆಲ್ಲ ಇವ್ರ ಮನೆಗಳು. ಅಂಡರ್ಗ್ರೌಂಡಲ್ಲಿ ಕಟ್ಸ್ಕೊಂಡವ್ರ ಅಷ್ಟೇ ಮನೆಗಳು. ಮೋಸ್ಟ್ಲಿ ಚಳಿ ಆಗಬಾರ್ದು ಅಂತ ಅನ್ಸುತ್ತೆ. ಸಿಕ್ಕಾಪಟ್ಟೆ ಇದಕ್ಕೆ ಸಿಕ್ಕಾಪಟ್ಟೆ ಸ್ನೋ ಬೀಳುತ್ತಿಲ್ಲಿ ವಿಂಟರಲ್ಲಿ. ಇದು ಶೀಟಲ್ಲಿ ಕಟ್ಸ್ಕೊಂಡವ್ರೆ. ಏನೋಪ್ಪ ಗೊತ್ತಿಲ್ಲ ನೋಡಿ, ಅದು ಆ ಮನೆಯೂ ಶೀಟಲ್ಲಿ ಕಟ್ಸವ್ರೆ. ಎಲ್ಲ ಮನೆಗಳು ಹಂಗೆ ಇವೆ. ಪುಟಾಣಿ ಗುರು. ಪುಟಾಣಿ ಅಂತ ಯಾಮಾರ್ಬೇಡಿ, ಕಾಸ್ಟ್ಲಿ ಎಕ್ಸ್ಪೆನ್ಸಿವ್, ಇದೆ, ಹೆವಿ ಕಾಸ್ಟ್ಲಿ ಇದೆ, ವೆರಿ ಎಕ್ಸ್ಪೆನ್ಸಿವ್. ಆ್ಯಕ್ಚುಲಿ ಇಲ್ಲಿ ಬರೋರೆಲ್ಲ ತುಂಬ ಜನ ಏನು ಗೊತ್ತಾ, ಹಿಚೈಕರ್ಸು ಮತ್ತು ಹಾಸ್ಟೆಲ್ ಉಳ್ಕೊಳ್ಳೋರು. ಹೌದು, ಸುಮಾರು ಜನ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಇದನ್ನ ಹೈಕಿಂಗ್ ಕ್ಯಾಪಿಟಲ್ ಅಂತಾರೆ. ಅದೆಲ್ಲ ಇದೆಯಲ್ಲ, ಅಲ್ಲೆಲ್ಲ ಹೈಕಿಂಗ್ ಹೋಗ್ತಾರೆ ಅವರು. ಆ್ಯಕ್ಚುಲಿ ಪ್ರಪಂಚ ನೋಡೋದು ಸುಲಭನೂ ಅಲ್ಲ, ಮತ್ತು ಇದು ಕಮ್ಮಿ ದುಡ್ಡು ಅಲ್ಲ ಅಲ್ವಾ ಕಿರಣ? ಎಕ್ಸ್ಪೆನ್ಸಿವ್. ನಾವು ಅನ್ಕೋತೀವಿ ಅಷ್ಟೇ. ಹೊಟ್ಟೆ ಕೇಳಬೇಕಲ್ಲ, ನಿದ್ದೆ ಕೇಳಬೇಕಲ್ಲ, ಜಾಗ ನೋಡಬೇಕಲ್ಲ, ಎಲ್ಲನೂ ಮಾಡಬೇಕು. ಆಮೇಲೆ ಅಷ್ಟೊಂದು ದುಡ್ಡು ಖರ್ಚು ಫ್ಲೈಟಿಗೆಲ್ಲ ಅಷ್ಟೊಂದು ದುಡ್ಡು ಖರ್ಚು ಬಂದಿರ್ತೀವಿ. ಇಲ್ಲೊಂದು ಜಾಗ ಹೋಗ್ದಲೆ ನೋಡ್ದಲೇ ಇರೋಕ್ಕಾಗುತ್ತಾ ಅಂದ್ಬಿಟ್ಟು ಎಷ್ಟೇ ದುಡ್ಡು ಖರ್ಚಾಗಲಿ ಆ ಜಾಗ ನೋಡೋಕ್ಕೂ ಹೋಗ್ತೀವಿ. ಕರೆಕ್ಟ್. ಈ ಪಟಗೋನಿಯ ಜನ ತುಂಬ ಕುದುರೆನ ಯೂಸ್ ಮಾಡ್ತಿದ್ರಂತೆ ತಿರುಗಾಡಕ್ಕೆ ಫಸ್ಟು. ಸೊ ಇಲ್ಲಿ ಕುದುರೆ ರ್ಯಾಂಚಸ್ ಜಾಸ್ತಿ ಇದಾವೆ. ಅಂಡ್ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ ಕುದುರೆನ ಸಾಕಿರೋದ? ಇದೆಲ್ಲ ಸಾಕಿರೋವು. ಹೆಂಗಿದೆ ನೋಡಿ ಬಿಲ್ಟ್ ಅದು, ಜಬರ್ದಸ್ತ್ ಆಗೈತೆ. ನೋಡ ಜಗಳ ಆಡ್ಕೊಂಡು ಚೆನ್ನಾಗಿ ತಿನ್ಬಿಡ್ತವೆ ಜಗಳ ಆಡ್ತಾ. ಯಪ್ಪಲೇ ಗಾಳಿ ಹೆಂಗಿದೆ ನೋಡಿ ವ್ಯೂ. ಅಲ್ಲಿ ಆ ಕಡೆ ಅಂಗಡೆ ವ್ಯೂ, ಇಂಗಡೆ ವ್ಯೂ, ಈ ಕಡೆ ಕುದುರೆಗಳು, ಈ ಕಡೆ ಎಲ್ಚಾಂಟೆ ಹಳ್ಳಿ. ಇದು ನಮ್ಮ ಕಾರ್. ಅದಕ್ಕೆ ಹಳ್ಳಿ ಇಷ್ಟು ಫೇಮಸ್ ಅನ್ಸುತ್ತೆ ಕೇಳ. ಎಷ್ಟು ಜನ ನೋಡಿದ್ವಿ ನಾವು. ಅರ್ಧ ಜನ ಬಂದ್ಬಿಟ್ಟು ಇವಾಗ ನಡ್ಕೊಂಡ್ ಬರ್ತಾ ಇದಾರೆ. ಈ ಗಾಳಿ ಫೇಮಸ್ ಇಲ್ಲಂತೂ. ಇನ್ನು ಅರ್ಧ ಜನ ಕೂತ್ಕೊಂಡು ಆರಾಮಾಗಿ ಎಣ್ಣೆ ಹೊಡಿತಾ ಇದಾರೆ ಹೈಕ್ ನ ಮುಗಿಸ್ಬಿಟ್ಟು. ಇಲ್ಲಿ 100 km/h ಗಾಳಿ ಬೀಸುತ್ತೆ. ಅವಾಗ ಹೇಳಿದ್ನಲ್ಲ ಬೆಳಗ್ಗೆ 2 ಸರಿ ಫ್ಲೈಟ್ ಕ್ಯಾನ್ಸಲ್ ಆಯ್ತು ನಮ್ದು ಅಂತ. ಎಂತಕ್ಕೆ ಅಂದರೆ ವೆದರ್ ಅಷ್ಟು ಖರಾಬ್ ಆಗಿರುತ್ತೆ. ಇಲ್ಲಿ ತಡ್ಕೊಳಕ್ಕಾಯ್ತಲ್ಲ, ಚಳಿ ಆಯ್ತೈತೆ. ನಡೀತೀವಿ ಹೋಗೋಣ. ಬಾಯ್ ಬಾಯ್ ಸಿಸಿದ್ರಾ, ಬಾಯ್ ಬಾಯ್, ಅಡಿಯೋಸ್. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೇ ಆಗಸ್ಟ್ 25ನೇ ತಾರೀಕು ನಾವು ಜಪಾನ್ ಗ್ರೂಪ್ನ ಆರ್ಗನೈಸ್ ಮಾಡಿದ್ದೀವಿ. ಟೋಕಿಯೋ, ಕಿಯೋಟೋ, ಒಸಾಕಾ, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಹಿರೋಶಿಮಾ ಕೂಡ ತೋರಿಸ್ಕೊಂಡ್ ಬರ್ತೀವಿ. ಬೇಗ ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಜಪಾನ್ ಗ್ರೂಪ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಆಗಸ್ಟ್ 25ನೇ ತಾರೀಕು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಜಪಾನ್ ಕಡೆ ಹೋಗ್ತಾ ಇರೋಣ. ಇದು 8008 ಅಂತ ಚಿನ್ನ ಕೊಡು. 8 ಅವನೇ ಹಾಕಿ ಓಪನ್ ಮಾಡಿ ಇಟ್ಟವನೇ, ಅದೇ ಕೊಡು ಹೊಡೆದಿಟ್ಟವನೇ. ಸೊ ವೆಲ್ಕಮ್ ಟು ಪಟಗೋನಿಯಾ. ಪಟಗೋನಿಯಾ ರೀಜನ್ ದೊಡ್ಡ ರೀಜನ್ ಇದೆ ಆ್ಯಕ್ಚುಲಿ ಅರ್ಜೆಂಟೀನಾದಲ್ಲಿ. ಪಟಗೋನಿಯಾ ಅಂತ ತುಂಬಾ ಫೇಮಸ್ಸು ನೇಚರ್ಗೆ. ಇವೆಲ್ಲ ಅಲ್ಲೇ ಸೆಲ್ಫ್ ಚೆಕ್ ಇವೆಲ್ಲ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಓ, ಏನು ಹಿಂಗಿದೆ ಗಲೀಜು. ನಮ್ಮ ಹೋಟೆಲ್ ರೂಮ್ಗೆ ಸ್ವಾಗತ ಸುಸ್ವಾಗತ. ನಾವು ನೋಡೋಕ್ಕೂ ಮುಂಚೆ ನಿಮಗೆ ತೋರಿಸ್ಬಿಡ್ತೀವಿ, ಬನ್ನಿ. ಸೊ ಎಂಟ್ರ್ ಆಗಿದ ತಕ್ಷಣ ಸ್ವೀಟ್
ಕಾಫಿ ಬಿಸ್ಕೆಟ್ಸ್ ಎಲ್ಲ ಇಟ್ಟಿದ್ದಾರೆ ನೋಡು. ಅಲ್ವಾ? ಸೂಪರ್. ವೆರಿ ನೈಸ್, ವೆರಿ ನೈಸ್. ಹಾಲು ಇಟ್ಟವ್ರೆ. ಹಾಲ ಇದು ಅಲ್ಲಿ ಇದರಲ್ಲಿ ಸಕ್ಕರೆನಾ? ಸಕ್ಕರೆ. ಸೊ ಒಂದು ಚಿಕ್ಕ ಕಿಚನ್ನು, ಈ ಕಿಚನಲ್ಲಿ ಅಡುಗೆ ಮಾಡಕ್ಕೊಂಡ್ರೆ ಮಾಡ್ಕೊಬೋದು ಅಂತ. ಆಮೇಲೆ ಇಲ್ಲಿ ಫ್ರಿಜ್ಜು, ಇಲ್ಲೊಂದು ಡೈನಿಂಗ್ ಟೇಬಲ್ಲು, ಒಂದು ಎಕ್ಸ್ಟ್ರಾ ಬೆಡ್ಡು, ರೆಫ್ರಿಜರೇಟರು ಏನು ಇಟ್ಟಿಲ್ಲ. ಜ್ಯೂಸ್ ಗೀಸ್ ಸೋ ಸ್ವೀಟ್ ನೋಡು ಕಿರಣ, ನಾವು ಅನ್ಕೋತೀವಿ ನಾವು ಆಕ್ಚುಲಿ ಸೋ ಸ್ವೀಟ್. ಸಿಟಿಲಿರೋರ್ಗೂ ಹಳ್ಳಿ ಜನಗಳೇ ಬೆಸ್ಟ್ ನಿಜವಾಗ್ಲೂ ಆಕ್ಚುಲಿ ಹೌದು. ಆಮೇಲೆ ಹಿಂಗೆ ಬಂದರೆ ಬಾತ್ರೂಮ್ ಸೂಪರ್. ಓಕೆ, ಹೆಂಗೋ ಇರುತ್ತೆ ಅನ್ಕೊಂಡಿದ್ದೆ. ಬಾತ್ರೂಮು, ಸ್ನಾನದ ಮನೆ ಚೆನ್ನಾಗಿದೆ. ಆಮೇಲೆ ಹಿಂಗೆ ಬಂದರೆ ಸಖತ್ತಾಗಿದೆ ಕಿರಣ. ಇದು ಬೆಡ್ಡು. ಯಾಕೆ ಇಷ್ಟೊಂದು ಬೆಡ್ ಬಿಟ್ಟು ಕೊಟ್ಟವ್ರೆ? ಓಪನ್ ಮಾಡ್ಕೊಂಡು ಫ್ಯಾಮಿಲಿ ಅವ್ರು ಬರ್ತಾರಲ್ಲ ಕಿರಣ್. ಓಕೆ. ಆಮೇಲೆ ಈ ಬೆಡ್ ಮೇಲೆ ನಾನು ಎಗರಲ್ಲ, ಎಗರಿದ್ರೆ ಮುರಿದೋಗೋದಂತೂ ಗ್ಯಾರಂಟಿ. ಶೋ ಸುಮ್ಮನೆ ಕೂತ್ಕೊಂಡಿದ್ಕೆ ಸೌಂಡ್ ಬರ್ತೈತೆ. ಟಿವಿ ಎಲ್ಲ ಇಟ್ಬಿಟ್ಟವ್ರೆ ಗುರು. ಟಿವಿ ಮತ್ತೆ ಕಬೋರ್ಡು ಚೆನ್ನಾಗಿದೆ. ಚಳಿ ಆಗ್ತಿಲ್ಲ ಅಲ್ಲ ಆ್ಯಕ್ಚುಲಿ. 3 ದಿನಕ್ಕೆ ನಾವಿದಕ್ಕೆ ಕೊಟ್ಟಿರೋದು 28,000 ರೂಪಾಯಿ. ಅಂದರೆ ಲೆಕ್ಕ ಹಾಕಿ, ಒಂದು ದಿನಕ್ಕೆ ಆಲ್ಮೋಸ್ಟ್ 9,000 ರೂಪಾಯಿ ಲೆಕ್ಕ ಬಂತು. ಸೊ ಆದರೆ ನನಗೆ ಇಷ್ಟ ಆಗಿದೆ ಏನು ಗೊತ್ತಾ, ವ್ಯೂ. ಹಿಂಗೆ ಬಂದರೆ ವ್ಯೂ ಇದೆ ಚೆನ್ನಾಗಿ. ಕೋಲ್ಡ್ ಇದೆ ಚಿನ್ನು, ಇವಾಗಲೂ ಇಷ್ಟು ಕೋಲ್ಡ್ ಅಂದರೆ ರಾತ್ರಿ ಎಷ್ಟು ಕೋಲ್ಡ್ ಆಗ್ಬೋದು. ಆಗಿದೆ. ಮತ್ತು ಇನ್ನೊಂದೇನು ಗೊತ್ತಾ, ಇಲ್ಲಿ ಯಾವ ವೈಲ್ಡ್ ಅನಿಮಲ್ ಇರುತ್ತೆ ಹೇಳ್ಕಿರಣ? ಇಲ್ಲಿ ಲಾಮಾ ವೈಲ್ಡ್ ಅನಿಮಲ್ ಅಲ್ಲ, ಮತ್ತೆ ಪ್ರಿಡೇಟರ್ ಯಾವ್ದು? ಯಾವುದು? ಪೂಮಾ. ಪೂಮಾ ಇದೆ ಆ್ಯಕ್ಚುಲಿ, ಇಲ್ಲಿ ಪೂಮಾ ಇದೆ, ಬಟ್ ತುಂಬ ರೇರ್ ಅಂತೆ. ಪೂಮಾ ಬಂದು ತುಂಬ ಶೈ ಅನಿಮಲ್ ಅಲ್ಲ ಕಿರಣ, ಕಾಣಿಸ್ಕೊಳಲ್ಲ. ಆ್ಯಕ್ಚುಲಿ ಫ್ರೆಂಡ್ಸ್ ಬಂದರೆ ತುಂಬ ಒಳ್ಳೆ ಜಾಗ ಇದೆ ಪಾರ್ಟಿ ಮಾಡ್ಕೊಳಕ್ಕೆ. ಇಲ್ಲಿ ಗ್ರಿಲ್ ಮಾಡ್ಕೊಂಡು ಸೈಕಲ್ ಬೇರೆ ಇಟ್ಟವ್ರಲ್ಲಿ. ಯಾರು ನಿನಗೆ? ಹೋಯ್ತು ಪಾಪ, ಅದು ಯಾವ ಮಗುದು? ಏಯ್ ಚಿನ್ನು, ಎಲ್ಲೋದ್ರೂ ನಿಂಗೆ ನಾಯಿಗಳು ಸಿಗ್ತವೆ. ಇದು ಅರ್ಜೆಂಟೀನಿಯನ್ ನಾಯಿ. ಏಯ್ ಈ ಒಂದು ಬಿಳಿಯ ಒಂದು ಕರಿಯ. ಜಿಮಿಚೋ, ಇಲ್ಲಿ ಬಾ ಜಿಮಿಚೋ, ನೀನು ಅಲ್ಲಿ ಇಲ್ಲಿ ಜಿಮಿಚೋ, ಇಲ್ಲಿ ಕ್ಯೂಟ್. ನಿನ್ ಕಿಸ್ ಮಾಡಕ್ ಬರ್ತದೆ ಅದು ಆಕ್ಚುಲಿ. ನೋಡ್ದಾ, ಒಂದು ಊಟ ನಮಗಿಟ್ಟಿದ್ರ ಅವರು. ಸೊ ಒಂದು ಬಂತ ಎಷ್ಟು ಖುಷಿ ಆಯ್ತು. ಜಿಮಿಚೋ ಬಳಿ ನೀನು ಕಚ್ಬಿಡ್ತೆ ಅಂತ ಭಯ ನನಗೆ, ಅಷ್ಟೇನೇನಿಲ್ಲ. ಇಟ್ಕೊಡು. ಇದು ಕ್ಯಾಮ್ರಾ ಬಂದು ಮುಖ ಆಗ್ತು. ಕ್ಯಾಮ್ರಾ ಆ್ಯಕ್ಚುಲಿ ಏನು ಗೊತ್ತಾ, ಎರಡು ಒಳ್ಳೆ ಒಂದೇ ಏಜ್ ಇದೆ. ತಿನ್ನಪ್ಪ ಇದನ್ನು ತಗೋ. ಅಯ್ಯೋ ಸಾರಿ ಹೋಯ್ತಾ ಅದು? ನಾನು ತಿನ್ನಿಸ್ತೀನಿ. ಬಿಸಾಕ್ತಾ ಇದೆಯಾ ಇಲ್ಲಿ ಏನು ಮಾಡಲ್ಲ ಚಿನ್ನ, ಕೊಡಿ, ನಾನು ಕೊಡ್ತೀನಿ ನೋಡು. ಏನು ಕೊಡೋದು ಗೊತ್ತಾ ಅವಕ್ಕೆ? ಹಾಗೆ ಹೋಯ್ತು ಬಿಸ್ಕೆಟು, ಹಾಗೆ ಹೋಯ್ತು. ನಾವು ತಿನ್ನೋಣ, ನಿಮಗೆ ತಗೊಂಬರ್ಬೇಕು. ತಗೊಂಬರ್ತೀವಿ ಸಂಜೆ ಹೋಗಿ. ಜಿಮಿಚೋ, ಇದಕ್ಕೂ ಇಟ್ಕೊ ಒಂದು ಕೊಡು. ತಿಂತಾಳೆ, 2 ಹಿಡ್ಕೊ ಬರೋ ಇಲ್ಲಿ. ಜಿಮಿಚೋ ಎಷ್ಟು ಕ್ಯೂಟ್ ಇದೆ. ಇದು ನಾನು ಖಾಲಿ ಅವ್ರ ಹತ್ರ ಇದೆ, ಹೋಗಲಿ. ಅಪ್ಪಗಿಪ್ಪ ಎಲ್ಲ ಮಾಡಲ್ಲ ಇವು. ಕಲ್ತಿರ ಕೇಳ ಎಗ್ರೋ ಆಮೇಲೆ ಅಪ್ ಸ್ಪ್ಯಾನಿಷ್ ಮಾತಾಡ್ಬೇಕು ಅನ್ನೋದಕ್ಕೆ. ಪುಗಿಟೋ ಏಯ್ ನನ್ನ ಮಗನೇ. ಓಕೆ, ನಡೀರಿ ಇವಾಗ. ಆಮೇಲೆ ಬರ್ತೀವಿ, ಹೋಗಿ ತಗೊಂಬರ್ತೀವಿ ಏನಾದರೂ. ಇವನೊಬ್ಬ ಬಂದು ತಿಮ್ಮ ಏನೋ ತಗೊಂಬರ್ತಾನೆ, ತಿಮ್ಮ ಏನೋ. ಹುಷಾರು, ಬಿದ್ಗಿದ್ಯಾ ಸಿಸಿಯಾ? ಹಲೋ ಓಲಾ, ಯು ಆರ್ ವೆಲ್ಕಮ್. ಮುಚೋ ಗ್ರಾಸಿಯಾಸ್. ಯು ಆರ್ ಆಲ್ಸೋ ಮುಚೋ ಗ್ರಾಸಿಯಾಸ್, ವೆಲ್ಕಮ್. ಏನು ಸಿಸಿಯಾ? ಇಲ್ಲೇ ಕಡೋ, ಖಾಲಿ ಕಡೋ. ಹೋಗಿ ಸಂಜೆ ತಗೊಂಬರ್ತೀವಿ, ಹೋಗಿ ನಡಿಯ. ಸಂಜೆ ತಗೊಂಬರ್ತೀವಿ, ಹೋಗಿ. ಸುಮ್ಮನೆ ಹಿಂಸೆ ಮಾಡ್ಬಿಡೋದಕ್ಕೆ ಕಿರಣ. ಆ್ಯಕ್ಚುಲಿ ಬೋನಾರಿಸ್ ಆ್ಯಕ್ಚುಲಿ ಏನು ಗೊತ್ತಾ ಕಿರಣ, ಇವಾಗ ನಾಯಿಗೆ ಹೆಸರೇ ಇಲ್ಲ ಕಿರಣ. ಅವಳ ಹೆಸರು ಕೇಳೋದಕ್ಕೆ ಯೋಚನೆ ಮಾಡಿದ್ಲು. ಏನು ಬಿಳಿಯಾ ಕರಿಯಾ? ಹೋಲ ಅಮಿಗೋಸ್. ಮುಖದ ಮೇಲೆ ಏನೇನೋ ಬರ್ಕೊಂಡವನೇ. ಸರಿ, ನಡೀರಿ ಇವಾಗ. ನೋಡ್ದ ಇವಾಗ ಎಗರ್ತೋ ಅಂತ.
ಸಿಸಿಯಾ ಬೇಡ ಹೋಗು ಮನೆ ಒಳಗಡೆ ಬರಬಾರ್ದು ಹೋಗು. ಗಲಾಟೆ ಎಲ್ಲ ಗಲೀಜು ಮಾಡ್ತೀರಾ ಹೋಗಿ, ಆಮೇಲೆ ಎಲ್ಲ ತಿರ್ಗಾಡ್ಕೊಂಡು ಬಂದಿರ್ತೀರೋ. ಅದು ನೋಡು ಅದೆಷ್ಟು ಡೀಸೆಂಟ್ ಹೊರಗಡೆ ನಿಂತ್ಕೊಂಡಿದೆ. ಹೋಗು ಹೊರಟೋಯ್ತು ಪಾಪ. ಹೋಗಪ್ಪ ಬಿಳಿಯ ಬಂದಿದ್ದು. ಹೋಗಪ್ಪ ಬಾಯ್ ಹೋಗಪ್ಪ ಆಮೇಲೆ ಹೋಗು.